ಸರ್ವವನ್ನು ಸೃಷ್ಟಿ ಮಾಡಿದವರು, ಸರ್ವವನ್ನು ನಿಯಂತ್ರಿಸುವವರು, ರಕ್ಷಕನೂ ಆಗಿರುವ ದೇವರು. ಹಲ್ಲೆಲೂಯಾ. ಅವರು ಮರಣವನ್ನು, ಪಾತಾಳವನ್ನು ಜಯಿಸಿ ಇವತ್ತು ಜೀವಿಸ್ತಾ ಇರುವ ಒಬ್ಬರೇ ದೇವರು, ಯೇಸು ಕರ್ತನ ಒಬ್ಬರೇ. ಹಲ್ಲೆಲೂಯಾ. ಅದರಲ್ಲಿ ಜೀವನು, ನಿತ್ಯ ಜೀವ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ತಂದೆ ಯಾರು, ನಾವು ಯಾರಿಗೆ ಮಕ್ಕಳಾಗಿದ್ದೇವೆ ಹೇಳಿದ್ರೆ ನಾವು ಸರ್ವಶಕ್ತರಾಗಿರುವ ದೇವರಿಗೆ ಮಕ್ಕಳಾಗಿದ್ದೇವೆ. ಆದ್ದರಿಂದ ಈ ವಿಶ್ರಾಂತಿ ದಿವಸದಲ್ಲಿ ನಾವೆಲ್ಲರೂ ಆನಂದ ಭರಿತರಾಗಿ ಈ ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ, ಯೇಸುವೇ ಸರ್ವಶಕ್ತರು ನನ್ನ ಸ್ವಂತನಾದರು, ಸಾವಗೆದ್ದರು ನನ್ನ ಜೀವವಾದರು. ಸರ್ವಶಕ್ತರು ನನ್ನ ಯಜಮಾನ, ಸಾವಗೆದ್ದರು ನನ್ನ ಮಗನಿಂದರು. ಆಹಾ, ಇದು ಅತಿಶಯಕಾರಿ, ಓ ಇದು ಸತ್ಯವಿಧಾನಿ. ಸರ್ವಶಕ್ತನು ನನ್ನ ಸ್ವಂತನಾದರು, ಸಾವಗೆದ್ದರು ನನ್ನ ಜೀವವಾದರು. ಸಂತೋಷವು, ಸಮಾಧಾನವು ನನ್ನಲ್ಲಿ ಉಕ್ಕುತ್ತದೆ. ಯಾಕಂದ್ರೆ ನಮ್ಮ ಪಾಪವೆಲ್ಲವನ್ನು ತೊಲಗಿಸಿದ, ನಮಗಿರುವ ಎಲ್ಲ ಭಯವನ್ನು ನಮಗೆ ನೀಗಿಸಿದ. ನಂಬಿಕೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ದೇವರು ನಮ್ಮೊಂದಿಗೆ ಇದ್ದಾರೆ. ನಮ್ಮೆಲ್ಲ ಪಾಪವನ್ನು ತೊಳೆದು ಶುದ್ಧೀಕರಿಸಿ ಮಗನಾಗಿ, ಮಗಳಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಆತನ ಮುಂದಿಗೆ ಇರುವುದರಿಂದ ಲೋಕದಲ್ಲಿ ಇರುವ ಯಾವ ದೊಡ್ಡ ಸಮಸ್ಯೆಗಳನ್ನು ನೋಡಿ, ನಮಗೆ ವಿರೋಧವಾಗಿ ಬರುವ ಸೈತಾನನ್ನು ನೋಡಿ ನಾವು ಹೆದರುವುದಕ್ಕೆ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಆತನ ರಕ್ತ ಕೋಟೆ ಒಳಗಡೆ ಮರೆಮಾಚಿ ನಮ್ಮನ್ನು ಪ್ರತಿನಿತ್ಯ ಕಾಪಾಡಿ ನಡೆಸುವಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸಂತೋಷವು, ಸಮಾಧಾನವು ನನ್ನಲ್ಲಿ ಉಕ್ಕುತ್ತಿದೆ. ಸಂತೋಷವು, ಸಮಾಧಾನವು ನನ್ನಲ್ಲಿ ಉಕ್ಕುತ್ತಿದೆ. ಪಾಪವೆಲ್ಲ ತೊಲಗಿಸಿದ, ಭಯವೆಲ್ಲ ನೀಗಿಸಿದ. ಪಾಪವೆಲ್ಲ ತೊಲಗಿಸಿದ, ಭಯವೆಲ್ಲ ನೀಗಿಸಿದ. ಸರ್ವಶಕ್ತರು ನನ್ನ ಸ್ವಂತನಾದರು, ಸಾವಗೆದ್ದರು ನನ್ನ ಜೀವವಾದರು. ಸರ್ವಶಕ್ತರು ನನ್ನ ಯಜಮಾನ, ಸಾವಗೆದ್ದರು ನನ್ನ ಮಗನಿಂದರು. ಈಗ ಲೋಕದಲ್ಲಿ ಸ್ವಲ್ಪ ಕಾಲ ನಾವು ಬದುಕುತ್ತೇವೆ, ಪರಲೋಕದಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಬಾಳುವ ನಾವು ಕಾಲವೆಲ್ಲ ನಾವು ಯೇಸುಕ್ಕಾಗಿ, ನಮಗಾಗಿ ಆ ರೀತಿಯಲ್ಲಿ ಸ್ವರ್ಗೀಯ ರಾಜ್ಯದಲ್ಲಿ ಸ್ಥಳವನ್ನು ನೀಡಿದ ದೇವರಿಗಾಗಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ ಆ ಪ್ರೀತಿ ಸ್ವರೂಪಿಗಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಪರಲೋಕದಲ್ಲಿ ನನ್ನ ಹೆಸರು ಬರೆದಿರುವ ಯೇಸು, ಪರಲೋಕದಲ್ಲಿ ನನ್ನ ಹೆಸರು ಬರೆದಿರುವ ಯೇಸು. ನನ್ನ ಬಾಳ ಕಾಲವೆಲ್ಲ ಯೇಸುಗಾಗಿ ಜೀವಿಸುವೆ. ನನ್ನ ಬಾಳ ಕಾಲ
ಹಲ್ಲೆಲೂಯಾ. ನನ್ನನ್ನು ರಕ್ಷಿಸಿದ, ಒಳ್ಳೆಯವನಾಗಿ ಬದಲಾಯಿಸಿದ ದೇವರು ಜೀವಿಸ್ತಾರೆ. ನೀವು ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ, ನಿಮಗೆ ಬಿಡುಗಡೆ, ಪಾಪ ಕ್ಷಮಾಪಣೆ, ಆಶೀರ್ವಾದಗಳು ನಿಮಗೆ ಸಿಗುತ್ತೆ. ಹಲ್ಲೆಲೂಯಾ. ರಕ್ಷಣೆಯು ನಿತ್ಯ ಜೀವನ ಕೊಟ್ಟು ನಿಮ್ಮನ್ನು ಹಲ್ಲೆಲೂಯಾ ಸ್ವರ್ಗೀಯ ರಾಜ್ಯದಲ್ಲಿ ಸೇರಿಸಿಕೊಳ್ಳುವ ಸುವಾರ್ತೆಯನ್ನು ನಾವು ಎಲ್ಲರಿಗೂ ನಾವು ಖುಷಿಯಾಗಿ ಆನಂದಭರಿತರಾಗಿ ನಾವು ತಿಳಿಸೋಣ. ಬನ್ನಿರಿ. ಹಲ್ಲೆಲೂಯಾ. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಜೀವಿಸುವ ನನ್ನೇಸು ಶೀಘ್ರದಲ್ಲೇ ಮರಳಿರುವ. ಜೀವಿಸುವ ನನ್ನೇಸು ಶೀಘ್ರದಲ್ಲೇ ಮರಳಿರುವ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಯತ್ತನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಯಜಮಾನ, ಸಾವಯತ್ತನು ನನ್ನ ಮದಲಿಂಗನು. ಆಹಾ, ಇದು ಅತಿಶಯಕ್ಕಾಗಿ, ಓಹೋ ಇದು ಸತ್ಯವಿನಾಗಿ. ಆಹಾ, ಇದು ಅತಿಶಯಕ್ಕಾಗಿ, ಓಹೋ ಇದು ಸತ್ಯವಿನಾಗಿ. ಜೀವಿಸುವ ನನ್ನೇಸು ಶೀಘ್ರದಲ್ಲೇ ಮರಳಿರುವ. ಜೀವಿಸುವ ನನ್ನೇಸು ಶೀಘ್ರದಲ್ಲೇ ಮರಳಿರುವ. ನನ್ಬಾಣ ಕಾಲವೆಲ್ಲ ಯೇಸುಗಾಗಿ ಜೀವಿಸುವೆ. ನನ್ಬಾಣ ಕಾಲವೆಲ್ಲ ಯೇಸುಗಾಗಿ ಜೀವಿಸುವೆ. ಯೇಸುಗಾಗಿ ಜೀವಿಸುವೆ. ಯೇಸುಗಾಗಿ ಜೀವಿಸುವೆ. ಹಲ್ಲೆಲೂಯಾ. 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 ನಮಗೂ ನಿಮಗೂ ಈ ಮಾರ್ಗವನ್ನು ನಮಗೆ ತೋರಿಸವರೇ ಯೇಸು ಕರ್ತನು. ಆತನೇ ಮಾರ್ಗವಾಗಿಯೂ ಸತ್ಯವಾಗಿಯೂ ಜೀವವಾಗಿಯೂ ಬಂದವರೆಂದು ನಾವು ನೋಡುತ್ತೇವೆ. ಹಾಗೆ ಇರುವಾಗ ಈ ಮರಣ ಆದ ಮೇಲೆ ಇವನಿಗೆ ಏನು ಆಗುತ್ತದೆ ಮಾನವಗಳಿಗೆ ಗೊತ್ತಿಲ್ಲ. ಹಾಗೆ ಇರುವಾಗ ಈ ಲೋಕವನ್ನು ಸೃಷ್ಟಿ ಮಾಡಿದ ದೇವರು ಮನುಷ್ಯನು ಪಾಪ ಮಾಡಿದ್ರಿಂದ ಅವನಲ್ಲಿ ಈ ರೀತಿಯ ಮರಣ ಬಂದಿತ್ತು. ಶರೀರದ ಮರಣ, ಆತ್ಮೀಯ ಮರಣ, ಆಮೇಲೆ ಪಾಪಿಯಾಗಿ ಬದುಕುವವನಿಗೆ ನಿತ್ಯ ಮರಣ. ಇದು ಮೂರರಿಂದ ಕಾಪಾಡೋದಾಗಿ ಯೇಸು ಕರ್ತನು ಎಳೆದು ಬಂದು ತನ್ನ ಪ್ರಾಣವನ್ನು ಕೊಟ್ಟು ಅವರು ಆತ್ಮೀಕ ಉಜ್ಜೀವನೆಯನ್ನು ಕೊಟ್ಟಿದ್ದಾರೆ. ಆತ್ಮೀಕ ಜೀವನ, ಆಮೇಲೆ ಶರೀರ ಯೇಸು ಕ್ರಿಸ್ತನಲ್ಲಿ ಉಣಲ್ಪಡುತ್ತದೆ ನಾವು ಮರಣ ಹೊಂದುವಾಗ. ಹಲ್ಲೆಲೂಯಾ. ಇರುವಾಗ ಅವರು ತಿರುಗಾ ಈ ಲೋಕಕ್ಕೆ ಈ ನಮ್ಮನ್ನು ಸಂಧಿಸುವುದಕ್ಕೆ ಬರುವಾಗ, ರಾಜ್ಯವನ್ನು ಸ್ಥಾಪಿಸಿ ಬರುವಾಗ ಯೇಸುವಲ್ಲಿ ಸತ್ತವರು ತಿರುಗಾ ಅವರು ಹೆಂಗೆ ನಮ್ಮ ಪಾಪಗಳಿಗಾಗಿ ಮರಣ ಹೊಂದಿ ಜೀವಿತನಾಗಿ 3 ದಿವಸ ಎದ್ದು ಬಂದರು, ಅದೇ ರೀತಿಯಲ್ಲಿ ನಾವು ಯೇಸುವಿನಲ್ಲಿ ಸತ್ತವರು, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಬದುಕುವವರು, ಸತ್ತವರು ಜೀವಿತರಾಗಿ ಬರುತ್ತಾರೆ, ಇರುವವರು ರೂಪಾಂತರ ಹೊಂದಿ ಆತನ ರಾಜ್ಯದ ಮಕ್ಕಳಾಗಿ ಬದಲಾಗಿ ಅವರೊಂದಿಗೆ ಸದಾಕಾಲ ಇರುವರು. ಇದೇ ಶುಭವಾರ್ತೆ. ಯೇಸು ಕರ್ತನ ಮೇಲೆ ನಂಬಿಕೆ ಇಡದೆ ಇರುವವರಿಗೆ ನ್ಯಾಯ ತೀರ್ಪು, ನಿತ್ಯ ಮರಣವು, ನಿತ್ಯ ನರಕವು, ನಿತ್ಯ ಅಗ್ನಿಯಲ್ಲಿ ಹಾಕಲ್ಪಡುವರು. ಇಷ್ಟೇ ಸುವಾರ್ತೆ ಸಾರುವುದು ಅಂದ್ರೆ ಏನು? ನಾವು ಪಾಪಿಗಳಾಗಿರುವಾಗ ನಮ್ಮನ್ನು ಹುಡುಕಿ ಬಂದು ನಮ್ಮ ಪಾಪಗಳನ್ನು ಶ್ರಮಿಸಿ ನಮ್ಮನ್ನು ರಕ್ಷಿಸಿ ನಮಗೆ ಒಂದು ನೂತನ ಜೀವನವನ್ನು ಕೊಟ್ಟು ನಮ್ಮನ್ನು ಕೂಡ ಗಣನೆಗೆ ಬಾರದವರು, ಪಾಪಿಗಳು, ದ್ರೋಹಿಗಳಾಗಿದ್ದವರು ಕೂಡ ಒಂದು ಜೀವನವನ್ನು ಕೊಟ್ಟು ಆಶೀರ್ವದಿಸ್ತಾರಲ್ಲ. ನನಗೆ ಸಿಕ್ಕಿದ ಆ ಒಳ್ಳೆಯದು, ನನಗೆ ಸಿಕ್ಕಿದ ಈ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಅದೇ ಒಳ್ಳೆಯ ಸ್ವಭಾವ. ಇವರು ತಾಯಿದ್ದಾರೆ, ಅವರು ಸ್ವಭಾವಗಳು ನನಗೆ ತುಂಬಾ ಇಷ್ಟ. ನಾನೆಲ್ಲ ಸ್ವಲ್ಪ ವೇಟ್ ಆಗಿದೆ ಅವ್ರ ಕೈಯಿಂದಲೇ. ಯಾಕೆಂದ್ರೆ ಅವರು ತಿನ್ನಿಸ್ತಾ ಇರ್ಬೋದು ಎಲ್ಲರೂ, ಇನ್ನೂ ಸ್ವಲ್ಪ ಅಮ್ಮ ನಿಮಗಿದೆಯಾ ಅಂತ ಹೇಳಿದ್ರೆ ನೀವು ಮೊದಲು ತಿನ್ನಿ,
ಅವರೆಲ್ಲರೂ ಕೊಟ್ಬಿಟ್ಟು ಆಮೇಲೆ ತನಗೋಸ್ಕರ ಮಿಕ್ಕ ಇರುವುದೆಲ್ಲವನ್ನು ಗೂಡಿಸಿ, ನಾನು ಹೇಳಿದ್ರೆ ಅಮ್ಮ ಇದನ್ನು ಕಸ ತೊಟ್ಟಿ ಅಂತ ಹಾಕ್ಬಿಟ್ಟಿರ್ತೀರಿ, ಏನು ವೇಸ್ಟ್ ಆಗಬಾರ್ದು ಎಲ್ಲವನ್ನು ತಗೊಂಡು ಅವ್ರು ಹಾಕೊಳ್ತಾರೆ. ಆದರೆ ನಾವು ಚೆನ್ನಾಗಿ ಇರಬೇಕೆಂದು ಆ ತಾಯಿ ಒಂದು ತ್ಯಾಗವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಯೇಸು ಕರ್ತನು ನಾವು ಬದುಕಬೇಕೆಂದು ಆತನು ನಮಗಾಗಿ ಎಳೆದು ಬಂದು ಪ್ರಾಣವನ್ನು ಕೊಟ್ಟ ಆ ಸ್ವಭಾವ ನಮ್ಮಲ್ಲಿ ಇರಬೇಕು. ನಾವು ಈ ಸುವಾರ್ತೆಯನ್ನು ನಮಗೆ ಮಾತ್ರ ಇಟ್ಟುಕೊಳ್ಳದೆ ಎಲ್ಲರಿಗೂ ಹಂಚಿಕೊಡಬೇಕು. ಅದೇ ಸೇವೆ, ಅದೇ ನಿಜವಾದ ಸೇವೆ, ಶ್ರೇಷ್ಠವಾದ ಸೇವೆ ಕೂಡ. ಯೇಸು ಕರ್ತನು ಈ ಲೋಕಕ್ಕೆ ಇಳಿದು ಬಂದು ಅವರು 3.5 ವರ್ಷ ಅವರು ಸೇವೆ ಮಾಡಿ ಅವರನ್ನು ಹುಡುಕಿ ಬಂದ ಎಲ್ಲ ಜನರಿಗೂ ಸುವಾರ್ತೆಯನ್ನು ದೇವರ ರಾಜ್ಯ ಬರ್ಲಿಕ್ಕಿದೆ ಎಂದು ಸಾರಿ ಮನೋತಿರುಗಿರಿ ಎಂದು ಅವರು ಹೇಳಿ, ದೇವರ ರಾಜ್ಯ ಬರ್ಲಿಕ್ಕೆ ಇರುವುದರಿಂದ ನೀವು ಪಶ್ಚಾತ್ತಾಪ ಪಟ್ಟು ಮನೋತಿರುಗಿ ಒಳ್ಳೆಯವರಾಗಿ ಬದುಕಿರಿ ಎಂದು ಬೋಧಿಸಿ, ನೋವು, ಕಷ್ಟ, ಸಮಸ್ಯೆ, ಕಾಯಿಲೆಯಿಂದ ಬಂದವರೆಲ್ಲರಿಗೂ ಬಿಡುಗಡೆ ಮಾಡಿ, ದೈವಕಾಟದಿಂದ ಬಿಡುಗಡೆ ಮಾಡಿ, ಅವರು ಬದುಕುತ್ತಾ ಇರುವಾಗಲೇ ಸತ್ತವರನ್ನು ಅವರು ಏನು ಮಾಡಿದರು? ಬದುಕಿಸಿ, ನಾನೇ ಜೀವದ ದಾಯಕನು, ಜೀವನ ಅಧಿಪತಿ, ನಾನೇ ಜೀವವನ್ನು ಉಂಟು ಮಾಡಿದವನು ಎಂದು ಅಲ್ಲಿ ತೋರಿಸಿಬಿಟ್ಟು ಹೋದರು. ಹಲ್ಲೆಲೂಯಾ. ಆದ್ರಿಂದ ಮರಣ ಅವರನ್ನು ಒಂದು ಸಮಾಧಿ ಅವರನ್ನು ಮುಚ್ಚಿಡೋದಕ್ಕಾಗಲ್ಲ. ಅವರು 3 ದಿವಸ ಜೀವನ ಅಧಿಪತಿಯಾಗಿ ಅವರು ಎದ್ದೇಳಿದು ಬರುವುದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ಇಲ್ಲಿ ಒಂದು ವಾಕ್ಯವನ್ನು ನೋಡೋಣ. ಅಪೊಸ್ತಲ ಕೃತ್ಯಗಳು ಅಧ್ಯಾಯ 3 14ನೇ ವಾಕ್ಯ. ನೀವು ಪರಿಶುದ್ಧನು ನೀತಿವಂತನು ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿ ಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ಇವತ್ತು ದೇವರ ಮಾತ್ರ ಮಾತನಾಡುವ ಒಂದು ಕಾರ್ಯ ಅಂದ್ರೆ ಯೇಸು ಕರ್ತನು ಯಾರು ಅಂತ ನೀವು ನೋಡಿದ್ರೆ ಜೀವನಾಯಕನು. ನೀವು ಇಂಗ್ಲಿಷ್ ಅಲ್ಲಿ ಅದಕ್ಕೆ ದಿ ಆಥರ್ ಆಫ್ ಲೈಫ್, ಲೇಖಕ ನಾವು ಹೇಳ್ತೇವೆ. ಒಂದು ಪುಸ್ತಕವನ್ನು ಬರೆಯುವ ಹೆಸರೇನು? ಲೇಖಕ. ಈ ಲೇಖಕ, ಜೀವನದ ಲೇಖಕ ಯಾರು? ಯೇಸು ಕರ್ತನು. ಈ ಜೀವವನ್ನು ಉಂಟು ಮಾಡಿದವನು, ಜೀವದ ನಾಯಕನು ಅವನೇ. ನಮ್ಮ ಜೀವದ ಪುಸ್ತಕವನ್ನು ಬರೆದಿರುವವರು ಆತನೇ. ಹಲ್ಲೆಲೂಯಾ. ಇವತ್ತು ರೂಪನು ಒಬ್ಬನು ಬದುಕುತ್ತಾನೆ ಅಂದರೆ ಆ ಜೀವನದ ನಾಯಕನು ಯಾರು? ಯೇಸು ಕರ್ತನೆ. ನಾನು ಹೆಂಗೆ ಹುಟ್ಟುತ್ತೇನೆ, ಎಲ್ಲಿ ಬದುಕುವೇನು, ಏನು ಮಾಡುವೇನು, ಏನು ಮಾಡಿ ಮುಗಿಸಿಬಿಟ್ಟು ಅವನು ನನ್ನ ಕಡೆ ಬಂದು ದೇವರ ಕಡೆ ಬಂದು ಸೇರುವುದು ಎಲ್ಲವನ್ನು ಗೊತ್ತು ಮಾಡಿರುವ ತಿಳಿದಿರುವ ಒಬ್ಬ ದೇವರಿದ್ದಾರೆ ನನ್ನ ಬಗ್ಗೆ, ನನ್ನ ಜೀವನದ ಪುಸ್ತಕ. ಹಲ್ಲೆಲೂಯಾ. ನಾನು ಹೆಂಗೆ ಬದುಕುವೇನೆಂದು ಅವರ ಕೈಯಲ್ಲಿ ಉಂಟು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾನು ಒಬ್ಬನು ಮಾತ್ರ ಅಲ್ಲ, ಈ ಲೋಕದಲ್ಲಿ ಬದುಕುತ್ತಾ ಇರುವ ಪ್ರತಿ ಒಬ್ಬರ ಜೀವನವು ಆತನ ಕೈಯಲ್ಲಿ ಉಂಟು. ಹಲ್ಲೆಲೂಯಾ. ಅವರಿಗೆ ಗೊತ್ತು. ಮನುಷ್ಯನು ಸೃಷ್ಟಿ ಮಾಡಲ್ಪಡೋಕೆ ಮುಂಚೆನೆ ಇದೆಲ್ಲವನ್ನು ದೇವರು ತೀರ್ಮಾನ ಮಾಡಿದ್ದಾರೆ. ಅವನನ್ನು ಸೃಷ್ಟಿ ಮಾಡುವಾಗ ಕೂಡ ಆತನೇ ಎಲ್ಲವನ್ನು ಧೂಳಿನಿಂದ ಸೃಷ್ಟಿ ಮಾಡಿ ತನ್ನ ಉಸಿರನ್ನು ಊದುತ್ತಾರೆ. ಅವನ ಜೀವ ಆತ್ಮನಾಗುತ್ತಾನೆ. ಅಂದರೆ ಜೀವ ದೇವರ ಕಡೆಯಿಂದ ಬರುವುದರಿಂದ ಆತನೇ ಜೀವನಕ್ಕೆ ನಾಯಕನಾಗಿ ಇರುತ್ತಾರೆ. ನೀವು ಆತರೆಂದು ಇರುವ ಆ ಪದವನ್ನು ನೀವು ಆ ಲಟೀನ್ ಭಾಷೆಯಲ್ಲಿ ಹೋಗಿ ನೋಡಿದರೆ 3 ರೀತಿಯಲ್ಲಿ ಅದು ಕೊಡಲ್ಪಟ್ಟಿದ್ದಾರೆ. ಮಾಸ್ಟರ್, ಒಡೆಯನು, ಆಮೇಲೆ ಲೀಡರ್, ನಾಯಕನು, ಫೌಂಡರ್, ಅದಕ್ಕೇನು ಹೇಳ್ತೇವೆ? ಸ್ಥಾಪಕ. ಫೌಂಡರ್ ಅಂದ್ರೆ ಸ್ಥಾಪಕ. ಸ್ಥಾಪಕ ನಾನು ಸೃಷ್ಟಿಕರ್ತನು ಅಂತ ನಾನು ಹೇಳ್ತೇನೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರು ನಮಗೆ ನಮ್ಮ ಜೀವನದ ನಾಯಕನಾಗಿ ಇದ್ದಾರೆ, ನಮ್ಮ ಒಡೆಯನಾಗಿ, ರಕ್ಷಕನಾಗಿ, ನಮ್ಮನ್ನು ಸ್ಥಾಪಿಸುವನಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ನಿಮ್ಮ ಜೀವನ ಆತನ ಕೈಯಲ್ಲಿ ಇದೆ, ನೀವು ಅವರನ್ನೆಲ್ಲೇ ಸಾಯಿಸಿಬಿಟ್ಟಿರಲ್ಲ ಎಂದು ಹೇಳುತ್ತಾರೆ. ಮೊದಲನೇದಾಗಿ ನಾವು ಇದರಲ್ಲಿ ನೋಡಬೇಕಾಗಿರುವ ಕಾರ್ಯ ಅಂದರೆ ಒಂದು ಅದ್ಭುತ ಕಾರ್ಯ ನಡೀತಾ ಇದೆ. ಇದು ಅದ್ಭುತ ಕಾರ್ಯವನ್ನು ನಡೆದ ಮೇಲೆ ಸುವಾರ್ತೆ ಸಾರಲ್ಪಡುವುದನ್ನು ಈ ಅಧ್ಯಾಯದಲ್ಲಿ ನಾವು ನೋಡಬಹುದು. ಈ ಅದ್ಭುತ ಕಾರ್ಯ ನಡೆಸಿದವರು ಅಪೊಸ್ತಲರು, ದೇವರ ಶಿಷ್ಯರು, ಯೇಸು ಕರ್ತನ ಶಿಷ್ಯರು. ಇವರು ಈ ಕಾರ್ಯವನ್ನು ಮಾಡೋದಕ್ಕೆ ಯಾರು ಹೇಳಿದ್ರು ನೀವು ನೋಡಿದರೆ
ಮತ್ತಾಯಿ ಬರೆದ ಸುವಾರ್ತೆ ಅಧ್ಯಾಯ 28:16 ಓದಿರಿ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಈ ಶುಭ ವಾರ್ತೆಯನ್ನು ಇಡೀ ಲೋಕದಲ್ಲಿ ನೀವು ಹೋಗಿ ಸಾರಬೇಕು. ಶಿಷ್ಯರೇ, ನೀವು ನನ್ನ ಜೊತೆಯಲ್ಲಿ ಇದ್ದೀರಿ. ನಾನು ಹೇಳಿದೆ, ನಾನು ಅನ್ಯ ಜನರ ಕೈಯಲ್ಲಿ ನಾನು ನ್ಯಾಯ ತೀರ್ಪುಗಾಗಿ ಕೊಡಲ್ಪಡುವೇನು, ಅವ್ರಿಗಾಗಿ ನಾನು ಇಡೀ ಲೋಕಕ್ಕಾಗಿ ನಾನು ಮರಣವನ್ನು ಹೊಂದುವೆನು, 3ನೇ ದಿವಸ ಜೀವಿತನಾಗಿ ಎದ್ದೇಳದು ಬರುವೇನೆಂದು 3 ಸಾರಿ ಶಿಷ್ಯರಿಗೆ ತಿಳಿಸಿದರು. ಆಮೇಲೆ ಅದೇ ನಡೆದಿತ್ತು. ಅವರು ನಮ್ಮ ಪಾಪ ಪರಿಹಾರಕ್ಕಾಗಿಯೂ ನಾವು ನಿತ್ಯ ಜೀವನ ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡಕೊಳ್ಳಬೇಕೆಂದು ಅವರು ಪ್ರಾಣವನ್ನು ಕೊಟ್ಟರು, ಜಜ್ಜಲ್ಪಟ್ಟರು, ಜಡಿಯಲ್ಪಟ್ಟರು, ಮರಣ ಹೊಂದಿ ಸಮಾಧಿಯಲ್ಲಿ ಹಾಕಲ್ಪಟ್ಟರು. 3ನೇ ದಿವಸ ಜೀವಿತನಾಗಿ ಎದ್ದೇಳದು ಬಂದ ಪುನರುತ್ಥಾನ ಹೊಂದಿದ. ಪುನರುತ್ಥಾನವು ಜೀವವಾಗಿರುವ ದೇವರು ಇವತ್ತು ಶಿಷ್ಯರಿಗೆ ಅಪ್ಪಣೆಯನ್ನು, ಕಟ್ಟಳೆಯನ್ನು ಕೊಡುತ್ತಾರೆ. ನೀವು ಹೋಗಿ ಈ ಸುವಾರ್ತೆಯನ್ನು ಎಲ್ಲರಿಗೂ ಸಾರಿರಿ. ಆದರೂ ನೀವು ಏನು ಮಾಡಬೇಕು? ಬೇಗನೆ ನೀವು ಹೋಗಿ ಅದನ್ನು ಸಾರಬೇಕು ಎಂದು ನಾನು ಹೇಳ್ತಾ ಇಲ್ಲ. ಅದಕ್ಕೆ ಮುಂಚೆ ನೀವು ಒಂದು ಮಾಡಬೇಕು. ಅಪೊಸ್ತಲ ಕೃತ್ಯಗಳು ಅಧ್ಯಾಯ 1:4 ಬರೆಯಲ್ಪಟ್ಟಿರುವ ವಾಕ್ಯವನ್ನು ಓದಿರಿ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. 8ನೇ ವಾಕ್ಯವು, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿ ಇರಬೇಕು ಅಂತ. ಈ ಅಪೊಸ್ತಲ ಕೃತ್ಯಗಳನ್ನು ನೀವು ಓದಿದರೆ ಅದು ಪ್ರಾರಂಭವಾಗುವುದು ಯೆರೂಸಲೇಮಿನಲ್ಲಿ. 2ನೇ ಅಧ್ಯಾಯ 1ನೇ ವಾಕ್ಯವನ್ನು ನೀವು ಧ್ಯಾನಿಸುವಾಗ ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಹಲ್ಲೆಲೂಯಾ. ನೀವು ನೋಡಿದರೆ ಸುವಾರ್ತೆಯನ್ನು ಸಾರಬೇಕು ಎಂದು ಯೇಸು ಕರ್ತನು ಹೇಳಿದ ಮೇಲೆ ಸುಮ್ಮನೆ ಕಳುಹಿಸದೆ ಅವರನ್ನು ಬಲಪಡಿಸಿ ಕಳುಹಿಸುತ್ತಾರೆ. ಹಲ್ಲೆಲೂಯಾ. ದೇವರು ದೇವರ ಆತ್ಮವನ್ನು ಹೊಂದಿಕೊಳ್ತಾರೆ. ವಿಶ್ವಾಸಿಗಳಲ್ಲಿ ವಾಸವಾಗಿರುವ ಪವಿತ್ರ ಆತ್ಮನು, ವಿಶ್ವಾಸಿಗಳಲ್ಲಿ ದೇವರ ಮೇಲೆ ನಂಬಿಕೆ ಇಡುವವರಲ್ಲಿ ವಾಸವಾಗಿರುವ ಪವಿತ್ರ ಆತ್ಮನು. ಈ ಪವಿತ್ರ ಆತ್ಮನು ಅವರಲ್ಲಿ ಇಳಿದು ಬಂದ ಮೇಲೆನೆ ಅವರು ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭಿಸುತ್ತಾರೆ. ಪೇತ್ರನು ಒಂದು ಹೇಳಿ 3 ಸಾರಿ ಯೇಸು ನನಗೆ ಗೊತ್ತಿಲ್ಲ ಎಂದು ಹೇಳಿದವನು ತಾನೆ ಓಡಿ ಹೋದವನು. ಕುರುಬನು ಒಡೆಯಲ್ಪಡುವನು, ಕುರಿಗಳು ಚದರಿ ಓಡುವುದು. ಬಟ್ಟೆ ಎಲ್ಲ ಬಿಟ್ಟು ಬಿಟ್ಟು ಓಡಿ ಹೋದವನು ಒಬ್ಬನಿದ್ದಾನೆ. ಅವನ ಹೆಸರೇನು? ಜಾನ್ ಮಾರ್ಕ್. ಆ ತೋಟದಲ್ಲಿ ಗೆತ್ಸೆಮನೆಯಲ್ಲಿ ಹಂಗೆ ಇರುವಾಗ ಇವರಿಗೆ ಹೆಂಗೆ ಧೈರ್ಯ ಬರುತ್ತೆ? ಇವರೆಲ್ಲ ಒಂದು ಮೇಲಂದಸ್ತಲ್ಲಿ ಮುಚ್ಚು ಮರೆ ಮಾಡಿಕೊಂಡು ಕೂತಿರುತ್ತಾರೆ, ಭಯಪಟ್ಟು. ಈ ರಕ್ಷಕನು ಎತ್ತಳದು ಬಂದಿದ್ದಾನೆ, ಬಟ್ ಎಲ್ಲರೂ ಅದನ್ನು ನಂಬುತ್ತಾ ಇಲ್ಲ. ಇವರು ಶಿಷ್ಯರು ಆ ಶವವನ್ನು ಏನು ಮಾಡಿದರು? ಕಳ್ಳತನ ಮಾಡಿ ತಗೊಂಡು ಹೋಗಿದ್ದಾರೆ ಎಂದು ಅಲ್ಲಿ ಒಂದು ತಪ್ಪಾಗಿರುವ ಒಂದು ನ್ಯೂಸ್ ಅನ್ನು ಎಲ್ಲರಿಗೂ ಅವ್ರು ಏನ್ ಮಾಡಿದ್ರು? ಹರಡಿಬಿಟ್ರು. ಹಾಗೆ ಇರುವಾಗ ಇವರಿಗೆ ಭಯಪಡುವ ಹೇಳಿತನ ಇರುವ
ಈ ಶಿಷ್ಯರಿಗೆ ದೇವರು ಕೊಟ್ಟ ಮಾತನ್ನು ಅನುಸರಿಸಿ ಪವಿತ್ರಾತ್ಮನು ಅವರು ಪ್ರಾರ್ಥನೆ ಮಾಡುವ ಅವರ ಮೇಲೆ ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ಇಳಿದು ಬಂದ ಮೇಲೇನೆ ಈ ಸುವಾರ್ತೆಯ ಕಾರ್ಯ ಪ್ರಾರಂಭವಾಗುತ್ತದೆ. ಬರೀ ವಾಕ್ಯ ಅಲ್ಲ, ಬರೀ ಒಂದು ದೇವರ ಮಾತಲ್ಲ, ಆ ಮಾತು ಜೊತೆಯಲ್ಲಿ ಶಕ್ತಿ. ಹಲ್ಲೆಲೂಯಾ. ಸುವಾರ್ತೆಯೊಂದಿಗೆ ದೇವರ ಬಲ ಸಾಮರ್ಥ್ಯ ಪ್ರಕಟವಾಗುತ್ತದೆ. ಯೇಸು ಕರ್ತನು ಮಾಡಿದ ಹಾಗೇನೆ ಕುರುಡರಿಗೂ ಕಣ್ಣು, ಕಿವುಡರಿಗೂ ಕಿವಿಯು, ಕುಂಟರು ಎದ್ದು ನಡೆದರು, ಮಾತಾಡಕ್ಕಾಗದವನು ಮಾತನಾಡಿದನು, ಸತ್ತವರು ಬದುಕಿ ಬಂದರು. ಪೇತ್ರನು ಹೋಗುವ ದಾರಿಯಲ್ಲಿ ನರನ್ನು ಕರ್ಕೊಂಡು ಕಾಯಿಲೆ ಇದ್ದವರನ್ನು ಬಂದು ಅವನ ನೆರಳಾಗಲಿ ಅವನ ಮೇಲೆ ಬೀಳಲಿ ಎಂದು ಅವನು ಇಟ್ಟು ವಾಸಿಯಾದವರು ಆರಕ್ಕೆ ಬಿಡುಗಡೆ ಪಡ್ಕೊಂಡವರು ಇದ್ದದ್ದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಅದು ಪ್ರೀತಿಯ ಕಾರ್ಯ. ಸ್ವಾರ್ಥ ಅಂದರೆ ಸಾಮಾನ್ಯವಾಗಿ ಶಕ್ತಿಯನ್ನು ತೋರಿಸುವುದಲ್ಲ, ದೇವರು ಮಾನವ ಕುಲ ಮೇಲೆ ಇಟ್ಟಿರುವ ಪ್ರೀತಿ. ನನ್ನ ಪಾಪಗಳಿಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ನಾನು ಪಾವಿ, ನನಗೆ ತಾನೇ ದಂಡನೆ ಬರಬೇಕು. ನಾವು ತಪ್ಪು ಮಾಡಿದರೆ ಅಪರಾಧಿ, ನಾವು ಅಕ್ಯೂಸ್ಡ್, ನಮಗೆ ಕೋರ್ಟ್ ದಂಡನೆ ಕೊಡುತ್ತೆ. ನ್ಯಾಯ ತೀರ್ಪು ತಂದೆಯಾದ ದೇವರು ತನ್ನ ಮಗನ ಮೇಲೆ ತಂದಿದ್ದಾರೆ. ನಾವು ಪಡೆಯಬೇಕಾದ ದಂಡನೆಯನ್ನು ಸಬ್ಸ್ಟಿಟ್ಯೂಟ್ ಯೇಸು ಕರ್ತನು ಪಡ್ಕೊಂಡ್ರು. ಯೇಸು ಕರ್ತನ ಮೇಲೆ ಬಂದಿದ್ದು ಈಗ ಲೋಕದ ಎಲ್ಲಾ ಪಾಪಗಳನ್ನು ಆತನ ಮೇಲೆ ಹೋಯ್ದರು ಎಂದು ನಾವು ನೋಡುತ್ತೇವೆ. ಎಷ್ಟು ಭಯಂಕರವಾದ ಒಂದು ಕಾರ್ಯ. ಪರಿಶುದ್ಧ ದೇವನು, ಪಾಪ ಇಲ್ಲದ ಒಬ್ಬ ದೇವರು ತನ್ನ ಮೇಲೆ ಪಾಪವನ್ನು ತಗೊಂಡಿದ್ದರು. ಪಾಪ ಇಲ್ಲದ ದೇವರು ನಮಗಾಗಿ ಪಾಪಿಯಾದರು. ಹಾಗೆ ಇರುವಾಗ ಯಾರು ನಂಬುತ್ತಾರೋ ಸುಮ್ಮನೆ ಇಲ್ಲ, ಅವರು ಜೀವಿತನಾಗಿ ಎದ್ದು ಬಂದರು. ಹಲ್ಲೆಲೂಯಾ. ಯಾರು ನಂಬುತ್ತಾರೋ ನನ್ನ ಪಾಪಗಳಿಗಾಗಿ ಯೇಸು ಕರ್ತನು ಜೀವ ಕೊಟ್ಟರು, ಅವನಿಗೆ ಬಿಡುಗಡೆ, ಪಾಪ ಕ್ಷಮಾಪಣೆ, ಮಗನಾಗಿ ಮಗಳಾಗಿ ಸ್ವೀಕಾರ. ಹಲ್ಲೆಲೂಯಾ. ಪವಿತ್ರಾತ್ಮನು ಬಂದು ವಾಸವಾಗಿರ್ತಾರೆ. ಇವರು ವಿಶ್ವಾಸಿಗಳ ಹೊಸದಾಗಿ ಬಂದವರೆಲ್ಲ ಇದು ಬೇಕು, ಅದು ಬೇಕು, ಅದು ಇಲ್ಲ, ಇದು ಇಲ್ಲ ಅಂತ ಲಿಸ್ಟ್ಗಳು. ಲೂಕನು ಬರೀತಾನೆ, ನಿಮಗೆ ಪವಿತ್ರಾತ್ಮನೇ ದೇವರು ಕೊಟ್ಟು ಬಿಟ್ರಲ್ಲ, ಇದೆಲ್ಲ ನಿಮಗೆ ಸಿಗೋದಿಲ್ಲವೋ ಅಂತ ಹೇಳ್ತಾರೆ. ಪಾವಿಯಾಗಿರುವ ಮನುಷ್ಯನೊಳಗಡೆ ಪವಿತ್ರಾತ್ಮನ ಅವನು ತೊಳೆದು ಶುದ್ಧೀಕರಿಸಿ ಬಂದು ಕೂತುಕೊಳ್ಳೋಕೆ ಆಗುತ್ತೆ ಅಂದ್ರೆ, ತಿನ್ನೋದಕ್ಕೂ ಕುಡಿಯೋದಕ್ಕೂ ಮಲಗೋದಕ್ಕೂ ಗಾಡಿ ಮನೆ ಬೇಕು ಅಂತ ನಾವು ಕೇಳ್ತಾ ಇದೇವಲ್ಲ, ಅದಕ್ಕೆ ಲೂಕನ ಹಂಗೆ ಬರೆದನು, ಪವಿತ್ರಾತ್ಮನೇ ದಯಪಾಲಿಸಿ ದೇವರು ಬೇರೆ ಇರೋದೆಲ್ಲ ಕೊಡುವುದಿಲ್ಲವೋ ಅಂತ ಹೇಳಿದನು. ಹಲ್ಲೆಲೂಯಾ. ಇರುವಾಗ ಪವಿತ್ರಾತ್ಮನ ಶಕ್ತಿಯಿಂದಲೇ ಸುವಾರ್ತೆ ಸಾರಲ್ಪಡುತ್ತದೆ. ಅದು ಪ್ರೀತಿ. ಸತ್ಯವೇದ ಹೇಳುತ್ತದೆ, ಪವಿತ್ರ ಆತ್ಮನ ಮುಖಾಂತರ ನಿಮ್ಮಲ್ಲಿ ದೇವರ ಪ್ರೀತಿ ಸೋರಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಹೆಚ್ಚಾಗಿ ಸುವಾರ್ತೆ ಸಾರುವುದು ಪ್ರೀತಿಯ ಕಾರ್ಯ. ನೀವು ಒಬ್ಬ ಮನುಷ್ಯನು ಗಾಯಲಲ್ಲಿ ಮಲಗಿರುವಾಗ ಅವನಿಗೆ ಹೋಗಿ ಸ್ವಲ್ಪ ಆರೈಕೆ ಮಾಡಿ ಊಟ ತಿನ್ನಿಸಿ ನೀರು ಕೊಡುವ ಕಾರ್ಯ ಕರ್ತವ್ಯ ಪ್ರೀತಿಯ ಹೇಳಿರಿ? ಪ್ರೀತಿ. ಅವನು ನಿಮ್ಮ ಪ್ರೀತಿಯನ್ನು ಸವಿದು ನೋಡ್ತಾನೆ. ನಾನು ಮಲಗಿರುವಾಗ ನನಗೆ ಸಹಾಯ ಮಾಡಿದನು, ನನಗೆ ಪ್ರೀತಿ ತೋರಿಸಿದನು ಎಂದು ಹೇಳೋನು. ಹಲ್ಲೆಲೂಯಾ. ಹಾಗೆ ಇರುವಾಗ ಕಷ್ಟದಲ್ಲಿಯೂ ಸಮಸ್ಯೆಯಲ್ಲಿ ಇರುವ ಜನರು ಯೇಸು ಕರ್ತನನ್ನು ಹುಡುಕಿ ಬರುವಾಗ ಯೇಸು ಕರ್ತನು ಅವರಿಗೆ ಕೊಡುವಂತ ಬಿಡುಗಡೆ ಅದು ಅದ್ಭುತ ಕಾರ್ಯ ಎಂದು ಹೇಳುವುದಕ್ಕಿಂತ ನಾನು ಹೇಳ್ತೇನೆ, ಅದು ಪ್ರೀತಿಯ ಕಾರ್ಯವೇ. ಕತ್ತಲೆಯಲ್ಲಿಯೂ ನೋವಲ್ಲಿಯೂ ಕಷ್ಟದಲ್ಲಿಯೂ ಡಾಕ್ಟರಿಂದ ಕೈಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ಇರುವ ನಮಗೆ ದೇವರು ಕೊಟ್ಟ ಬಿಡುಗಡೆ ಅದು ಪ್ರೀತಿನೇ. ಹಲ್ಲೆಲೂಯಾ. ಇಲ್ಲಿ ನಾನು ತೋರಿಸ್ತೇನೆ, 3ನೇ ಅಧ್ಯಾಯದಲ್ಲಿ ಒಂದು ಘಟನೆ ಬರೆಯಲ್ಪಟ್ಟಿರೋದು. ಅದನ್ನು ನಾವು ಓದಿ ಆ ಪ್ರೀತಿಯ ಕಾರ್ಯವನ್ನು ನಾವು ಮೊದಲಲ್ಲಿ ನೋಡೋಣ. ಒಂದಾನೊಂದು ದಿವಸ ಪೇತ್ರಯೋವನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಈ ಪರಿಸ್ಥಿತಿಯನ್ನು ನೋಡ್ರಿ. ಇಲ್ಲಿ ಒಬ್ಬ ಕುಂಟನು, ಅಲ್ಲಿ ಬರೆಯಲ್ಪಟ್ಟಿರೋದು ಅವನ ದೇವಾಲಯದ ಸುಂದರ ಬಾಗಿಲಲ್ಲಿ ಭಿಕ್ಷೆ ಬೇಡುವುದಕ್ಕಾಗಿ ಯಾರೋ ಹೊತ್ತುಕೊಂಡು ಬಂದರು. ಏನೋ ಅವರು ಫ್ರೆಂಡ್ಸ್ ಆಗಿದ್ದಾರೆ, ಕೆಲಸ ಮಾಡಿ ಅವನಿಗೆ ಏನಾದ್ರು ಊಟ ತಿನ್ನಿಸುವ ಅಲ್ವಾ? ಒಂದ್ ವೇಳೆ ಇವನೇ ಕೇಳಿರ್ಬೇಕು, ನಾನು ಅಲ್ಲಿ ಹೋಗಿ ಏನಾದ್ರು ಊಟ, ಏನಾದ್ರು ಯಾರು ಭಿಕ್ಷೆ ಹಾಕ್ತಾರೆ,
ಆದ್ರಿಂದ ನನ್ನ ಅಲ್ಲಿ ಎತ್ಕೊಂಡು ಹೋಗಿ ಇಟ್ಟು ಬಿಡಿ, ಕುಳ್ಳಿರಿಸಿ ಅಂತ ಹೇಳಿದೆ. ಪ್ರತಿನಿತ್ಯ ಇದು ನಡೀತಾ ಇತ್ತು. ಚಿಕ್ಕ ವಯಸ್ಸಿಂದ ಅವನು ಹುಟ್ಟು ಕುಂಟನು, ಕುಟುಂಬ ಅವನನ್ನು ಕೈ ಬಿಟ್ಟಿರಬೇಕಿತ್ತು. ಜೊತೆಯಲ್ಲಿ ಇರೋರು ಕೂಡ ಅವನನ್ನು ಕೈ ಬಿಟ್ಟರು. ಹಂಗೆ ಹೇಳಬೇಕು, ನಾನು ಒಳ್ಳೆ ಮನುಷ್ಯರಾದರೆ ಕರ್ಕೊಂಡು ಬರೋರು, ಸರಿಪಾ ನೀನು ಇಲ್ಲಿ ಇರು, ನಿನ್ ಭಿಕ್ಷೆ ಎಲ್ಲ ಬೇಡಬೇಡ, ನಾನು ನಿಮ್ಗೆ ಏನ್ ಮಾಡ್ತೇನೆ, ನಾವು ನಿಮ್ಗೆ ಸಹಾಯ ಮಾಡ್ತೇವೆ ಎಂದು ನಾವು ಹೇಳುವ ಜನರನ್ನು ನಾವು ಈ ಕಾಲದಲ್ಲಿ ನೋಡ್ತೇವೆ. ಅಲ್ಲಿಗೆ ಆ ಕಾಲದಲ್ಲಿ ಕಠಿಣವಾದ ಜನರು ಬದುಕಿದ್ರು ಏನೋ ಗೊತ್ತಿಲ್ಲ. ಅಂತವನಿಗೆ ಊಟ ತಿನ್ನಿಸದೆ ಭಿಕ್ಷೆ ಬೇಡಕ್ಕೆ ಬಿಟ್ಟಿದ್ದಾರೆ. ಅದು ರೆಗ್ಯುಲರ್ ಆಗಿ ಹೇಳ್ತಾರೆ. ಪರಿಸ್ಥಿತಿ ಅಷ್ಟೇ, ನಡೆಯೋಕ್ಕಾಗಲ್ಲ, ಕುಟುಂಬ ತಿರಸ್ಕರಿಸಿ ಬಿಟ್ಟಿದೆ, ಊಟಕ್ಕೆ ಭಿಕ್ಷೆ ಬೇಡಬೇಕು, ಕೆಲಸ ಮಾಡೋಕ್ಕಾಗಲ್ಲ. ಯೌವನಸ್ಥನೋ ವಯಸ್ಸಾದವನೋ ಅದು ಇಲ್ಲಿ ಇಲ್ಲ. ಆದರೂ ಜೀವನ ಬಂಧನದಲ್ಲಿ ಕಟ್ಟಲ್ಪಟ್ಟವನಾಗಿ ಏನೋ ಮಾಡೋಕ್ಕಾಗಲ್ಲ, ಶಾಪದಲ್ಲಿ ಶಾಪಗ್ರಸ್ತನಾಗಿ ಬದುಕಿದ ಒಂದು ಬದುಕು. ಈ ರೀತಿಯಲ್ಲಿ ಇದ್ದಾನೆ. ಮೂರು ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೆಹೋವನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು, ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು, ಅಪ್ಪ ಇವರ ಬೆಳ್ಳಿ ಬಂಗಾರ ಕೊಡ್ತಾರೆ, ಬಂದವನೆಲ್ಲ 1-2 ರೂಪಾಯಿ ಹಾಕ್ಬಿಟ್ಟು ಹೋದನು. ಇವರು ದೃಷ್ಟಿಸಿ ನೋಡುವೆ ಎಂದು ಬೇರೆ ಹೇಳ್ತಾರಲ್ಲ, ಏನಾದ್ರೂ ದೊಡ್ಡದಾಗಿ ಕೊಡ್ತಾರೆ ಎಂದು ಅವನು ಏನು ಮಾಡಿದನು, ಲಕ್ಷಿಸಿ ನೋಡಿದನು, ನಿರೀಕ್ಷಿಸಿ ನೋಡುತ್ತಾನೆ. ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಹಲ್ಲೆಲೂಯಾ. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಳುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ಹಲ್ಲೆಲೂಯಾ. ಸುಂದರ ಬಾಗಿಲಲ್ಲಿ ಹುಟ್ಟು ಕೊಂಡನಪ್ಪ, ನಡೆದನು ಯೇಸು ನಾಮದಿ. ಎಲ್ಲ ಸಾಧ್ಯ ನಿಮಗೆ, ಎಲ್ಲ ಸಾಧ್ಯ ನಿಮಗೆ. ಇಲ್ಲಿ ನೀವು ನೋಡಿದರೆ ಯೇಸು ಕರ್ತನ ಹೆಸರಲ್ಲಿ ಹಲ್ಲೆಲೂಯಾ. ಸತ್ತು ಹೋದವನ ಹಾಗೆ ಒಂದು ಜೀವನ ಅವನಿಗೆ ಆಕ್ಚುಲಿ ಒಂದು ವಾಕ್ಯ ಹೇಳ್ತದಲ್ಲ, ಸತ್ತು ಹೋದ ಸಿಂಹದಿಂದ ಬದುಕುತ್ತಾ ಇರುವ ನಾಯಿ ವಾಸಿ. ಸಿಂಹ ಇದ್ರೆ ಸತ್ತು ಹೋದ್ರೆ ಏನು ಪ್ರಯೋಜನ, ಬದುಕ್ತಾ ಇರುವ ನಾಯಿ ಕೌಂಟೆಡ್, ಇಲ್ಲಾಂದ್ರೆ ಯು ಆರ್ ನಾಟ್ ಕೌಂಟೆಡ್. ಇರುವಾಗ ಇವನ ಜೀವನ ಸತ್ತೋಗಿರುವ ಒಂದು ಜೀವನನೇ, ನಡೆಯೋಕ್ಕಾಗಲ್ಲ, ಹಂಗೆ ಇದ್ದಾನೆ. ಈ ಒಂದು ಪರಿಸ್ಥಿತಿಯಲ್ಲಿ ಪೇತ್ರನು ಯೋಹಾನು ಬರುವಾಗ ಅವ್ರ ಹತ್ರ ಭಿಕ್ಷೆ ಬೇಡಬೇಕು ಎಂದು ನಿರೀಕ್ಷಿಸಿ ಅವನು ನೋಡ್ತಾನೆ. ಇವರಿಬ್ಬರು ಹೇಳ್ತಾರೆ, ನನ್ನನ್ನು ಲಕ್ಷ್ಯವಿಟ್ಟು ನೋಡಪ್ಪ. ಅವನಿಗೆ ಬೆಳ್ಳಿ ಬಂಗಾರವನೇ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಬಟ್ ಪೇತ್ರನು ಯೋಹಾನನು ತನ್ನಲ್ಲಿ ಇದ್ದ ಯೇಸು ಕರ್ತನನ್ನು ಕೊಟ್ಟರು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತೇನೆ, ನನ್ನಲ್ಲಿ ಇರುವುದನ್ನು ನಾನು ನಿಮಗೆ ಕೊಡುತ್ತೇನೆ. ನಿಮ್ಮಲ್ಲಿಯೂ ನಮ್ಮಲ್ಲಿಯೂ ಇರುವವರು ಯಾರು? ಹಿಂಗೆ ಹೋದರಿ, ಜೀವದಾಯಕನಾದ ಕ್ರಿಸ್ತನು. ಜೀವದಾಯಕನಾದ ಕ್ರಿಸ್ತನು ಜೀವವನ್ನು ಕೊಡುವಂತವನು, ದಿ ಆಥರ್ ಆಫ್ ಲೈಫ್. ಅವರಲ್ಲಿ ಜೀವವು, ನಿತ್ಯ ಜೀವವು ಉಂಟು. ಎಲ್ಲಿದೆ ಅದು? ಯೋಹಾನನ ಅಧ್ಯಾಯ 1 ವಾಕ್ಯ 1, 2 ಓದ್ರಿ. ಸುವಾರ್ತೆ, ಯೋಹಾನ ಸುವಾರ್ತೆ ಅಧ್ಯಾಯ 1 ವಾಕ್ಯ 1, 2 ಎಲ್ಲರೂ ಓದಬೇಕು. ಬೈಬಲ್ ಯಾರ ಕೈಯಲ್ಲಿದೆ ಎಲ್ಲರೂ ಓದಬೇಕು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆತನಲ್ಲಿ ಜೀವ ಇತ್ತು. ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಹಲ್ಲೆಲೂಯಾ.
1 ಯೋಹಾನನು ಅಧ್ಯಾಯ 5 ತಗೊಳ್ಳಿರಿ, ವಾಕ್ಯ 11. ದೇವರು ನಮಗೆ ಹ್ಮ್. ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಹಲ್ಲೆಲೂಯಾ. ಆ ಜೀವವು ಆತನ ಮಗನಲ್ಲಿ ಯಾರಲ್ಲಿ? ದೇವರ ಮಗನಾಗಿರುವ ಯೇಸು ಕ್ರಿಸ್ತನಲ್ಲಿ ಅದೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕರ್ತನು ಹೇಳಿದರು, ನಾನೇ ಮಾರ್ಗವು ಸತ್ಯವು ಜೀವವು. ನಾನು ಸೇರಿಸ್ಕೊಳ್ತೇನೆ, ಜೀವವು ನಿತ್ಯ ಜೀವವು. ಜೀವ ಅಂದ್ರೆ ಅದನ್ನು ಪೂರ್ಣವಾಗಿ ಹೇಳಬೇಕು, ಪರಿಪೂರ್ಣವಾಗಿ ಹೇಳಬೇಕು. ಜೀವವು ನಿತ್ಯ ಜೀವವು ಆತನೇ. ಹಲ್ಲೆಲೂಯಾ. ಇರುವಾಗ ಇಲ್ಲಿ ಪೇತ್ರನು ಯೋಹಾನನು ಮಾಡದ ಏನು? ಯೇಸು ಕರ್ತನ ಅಪ್ಪಣೆಯನ್ನು ಹಿಂಬಾಲಿಸ್ತಾರ? ಹೌದು, ಹಿಂಬಾಲಿಸಿದರು. ಆದರೂ ಈ ಸುವಾರ್ತೆಯನ್ನು ಕ್ರಿಯೆಗಳ ಮುಖಾಂತರ, ಪವಿತ್ರಾತ್ಮನ ಶಕ್ತಿಯಿಂದ ಮಾಡಿದರು. ಹಲ್ಲೆಲೂಯಾ. ಸುವಾರ್ತೆ ಸಾರಲ್ಪಡ ಅಂದ್ರೆ ಕ್ರಿಯೆಗಳ ಮುಖಾಂತರ ಪವಿತ್ರ ಆತ್ಮನ ಶಕ್ತಿಯಿಂದ ಮಾಡಲ್ಪಡು. ಬರೀ ವಾಕ್ಯದಲ್ಲಿ ಅಲ್ಲ, ಬರೀ ಮಾತಲ್ಲಿ ಅಲ್ಲ, ಮಾತು ಶಕ್ತಿ. ಹಲ್ಲೆಲೂಯಾ. ಇದು ಎರಡು ಜೊತೆಯಲ್ಲಿ ಬರಬೇಕು. ನಾವು ಸಭೆಯಲ್ಲಿ ಕೂತಿರುವ ನಿಮಗೂ ನಮಗೂ ಆ ರೀತಿಯಲ್ಲಿ ದೇವರು ಮಾಡಿದರು. ಹಲ್ಲೆಲೂಯಾ. 23 ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದ ನನಗೆ ಡಾಕ್ಟರ್ಗಳು ಕೈ ಬಿಟ್ಟ ಒಂದು ಪರಿಸ್ಥಿತಿಯಲ್ಲಿ ದೇವರು ಜೀವನಾಗಿ ನನ್ನ ಜೀವನದಲ್ಲಿ ಬಂದು ನಡೆಯಕ್ಕಾಗದ ಕಾಲಿಗೆ ಬಲ ಕೊಟ್ಟು ನಾನು ಕುಂಟನಾಗಿದ್ದೆ ಅಂತ ಹೇಳಬೇಕು. ಹಲ್ಲೆಲೂಯಾ. ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದ ನನಗೆ ಭವಿಷ್ಯವೇ ಇಲ್ಲ ಎಂದು ಹೇಳಿದ ಡಾಕ್ಟರ್ಗಳು ಮಧ್ಯದಲ್ಲಿ ದೇವರು ನನಗೆ ಬಿಡುಗಡೆ ಕೊಟ್ಟು ಇವತ್ತು ಮದುವೆಯಾಗಿ 2 ಮಕ್ಕಳು ಕೊಟ್ಟು ಸೇವೆ ಕೊಟ್ಟು 1 ಸ್ಟೇಟ್ ಅಲ್ಲಿ ಇಲ್ಲ 5 ಸ್ಟೇಟ್ ಅಲ್ಲಿ ಸೇವೆ ಮಾಡೋಕೆ ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡವರು. ಹಲ್ಲೆಲೂಯಾ. ದೇವರು ಇರುವಾಗ ನಿಮಗೂ ನಮಗೂ ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿಗಳು ಬಂದಿತ್ತು. ಇದೆಲ್ಲ ಮನುಷ್ಯರಿಂದ ಕೈ ಬಿಡಲ್ಪಟ್ಟ, ಡಾಕ್ಟರಿಂದ ಕೈ ಬಿಡಲ್ಪಟ್ಟ ಹಣ ನಮಗೆ ಸಂಪತ್ತು ಸಹಾಯ ಮಾಡಲಿಲ್ಲ. ಆದರೂ ಜೀವದಾಯಕನಾಗಿ ಇದ್ದ ಯೇಸು ಕರ್ತನು ನಮಗೆ ಸಹಾಯ ಮಾಡಿದರು. ಜೀವನಾಗಿ ಬೆಳಕಾಗಿ ಕತ್ತಲೆಯಲ್ಲಿ ಬದುಕುತ್ತಾ ಇದ್ದ ನಮಗೆ ಬೆಳಕಾಗಿ ಬಂದರು, ಬಿಡುಗಡೆ ಕೊಟ್ಟರು. ಇವತ್ತು ನಾವು ಬದುಕುವುದು ದೇವರ ಕೃಪೆಯಿಂದಲೇ. ಇಲ್ಲಿ ಅವನಲ್ಲಿ ಬಂದ ಸಂತೋಷವನ್ನು ನೋಡಿರಿ. ಅವನ ಕಾಲಗಳಲ್ಲಿ ಬಲ ಬಂದ ಮೇಲೆ ಅವನು ಮಾಡದೇನು? ನಡೆದನು, ಆರಿದನು, ಕುಣಿದಾಡಿದನು, ದೇವರ ನಾಮವನ್ನು ಕೊಂಡಾಡಿದನು, ಮಹಿಮೆ ಪಡಿಸಿದನು. ಹಲ್ಲೆಲೂಯಾ. ಈ ರೀತಿಯ ಸಂತೋಷ ಬಿಡುಗಡೆ ಆಯಿತು. ಭಿಕ್ಷೆಕಾರನು ಅವನು ಎಷ್ಟು ವರ್ಷಗಳಿಂದ ಆ ಪರಿಸ್ಥಿತಿಯಲ್ಲಿ ಇದ್ದನೋ ಅಲ್ಲಿ ಇಲ್ಲ. ಬಟ್ ಒಂದೇ ಕ್ಷಣದಲ್ಲಿ ಯೇಸು ಕರ್ತನ ನಾಮದಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ಅಲ್ಲಿ ಬಿಡುಗಡೆ ಉಂಟಾಯಿತು. ಸುವಾರ್ತೆ. ಹಲ್ಲೆಲೂಯಾ. ಗುಡ್ ನ್ಯೂಸ್. ಈ ತರ ಪರಿಸ್ಥಿತಿಯಲ್ಲಿ ಇರುವ ಎಲ್ಲರಿಗೂ ಯೇಸು ಕರ್ತನ ಅವರ ಜೀವನದಲ್ಲಿ ಬರುವಾಗ ಅವರಿಗೆ ಬಿಡುಗಡೆ, ಅವರಿಗೆ ರಕ್ಷಣೆ, ಅವರಿಗೆ ನಿತ್ಯ ಜೀವ ಉಂಟಾಗುತ್ತದೆ. ಹಲ್ಲೆಲೂಯಾ. ಇಲ್ಲಿ ಕತೆ ಇಲ್ಲಿ ಮುಗಿದು ಹೋಗುವುದಿಲ್ಲ. ನಾನು ಹೇಳ್ತೇನೆ, ಮೊದಲನೇದಾಗಿ ಪವಿತ್ರ ಆತ್ಮನಿಂದ ಬಲಗೊಳಿಸಲ್ಪಟ್ಟ ರಕ್ಷಕನ ಸಾನ್ನಿಧ್ಯದ ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರು ಮೊದಲನೇದಾಗಿ ಜನರಿಗೆ ತೋರಿಸ್ತಾರೆ. ಎರಡನೇದಾಗಿ ನೀವು ನೋಡಿದರೆ 3:11 ನೋಡಿರಿ. 3:11. ಅವನು ಪೇತ್ರ ಯೋಹಾನರನ್ನು ಹಿಡುಕೊಂಡೇ ಇರುವಾಗ ಆಶ್ಚರ್ಯಪಡುತ್ತಿರುವ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೊಮೋನನ ಪೇತ್ರ ಯೋಹಾನನನ್ನು ನೋಡಿ ಆಶ್ಚರ್ಯಪಟ್ಟರು. ಆ ಜನರು ಅತ್ಯಾಶ್ಚರ್ಯ ಪಡುತ್ತಾರೆ. ಇವರು ಯಾರು? ಪೇತ್ರನು ಯಾರು? ದೊಡ್ಡ ಜಿಲ್ಲಾ ಕಲೆಕ್ಟರ್. ಯೋಹಾನನು ಯಾರು? ಪ್ರೈಮ್ ಮಿನಿಸ್ಟರ್. ಎರಡೂ ಇಲ್ಲ. ಯಾರು ಅವರು? ಇಬ್ಬರು ಬೆಸ್ತರು, ಮೀನು ಹಿಡಿಯುವವರು ಅಷ್ಟೇ. ಇವರ ಮುಖಾಂತರ ಅಲ್ಲಿ ಶಾಸ್ತ್ರಿಗಳು, ಫಾರಿಸಾಯರು, ದೊಡ್ಡ ದೊಡ್ಡ ಮದಗುರುಗಳು ಕೂತಿರುತ್ತಾರೆ. ಇಲ್ಲಿ ಸಾಮಾನ್ಯವಾಗಿರುವ ಬೆಸ್ತರು ದೇವರ ಶಕ್ತಿಯಿಂದ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾದ್ರೆ ನಾನು ಹೇಳ್ತೇನೆ, ಅವರೇ ಜೀವ ಸ್ವರೂಪನಾಗಿರುವ, ಜೀವ ನಾಯಕನಾಗಿರುವ ದೇವರಿಗೆ ಜೀವಿಸ್ತಾ ಇರುವ ಸಾಕ್ಷಿಗಳು. ಹಲ್ಲೆಲೂಯಾ. ಬದುಕುತ್ತಾ ಇರುವ ಸಾಕ್ಷಿಗಳು ನೀವು, ನಾವು. ನಾನು ಹೇಳ್ತೇನೆ, ಯೋಹಾನನು, ಪೇತ್ರನು, ಶಿಷ್ಯರು ಆ ಕಾಲದಲ್ಲಿ ರಕ್ಷಣೆ ಹೊಂದಿದ ನೀವು, ನಾನು
ಯೇಸು ಕರ್ತನಿಗೆ ಜೀವಿಸ್ತಾ ಇರುವ ಸಾಕ್ಷಿಗಳಾಗಿದ್ದೇವೆ. ಹಾಗಾದ್ರೆ ನಾವು ಮಾಡಬೇಕಾದ್ರೆ ಏನು? ನಮ್ಮ ಹೊಸ ಜೀವನ ಬಲವಾದ ಸುವಾರ್ತೆ. ನೀವು ಸುವಾರ್ತೆಯನ್ನು ಕಳೆದುಕೊಂಡು ಬೈಬಲ್ ಕಾಲೇಜೆಲ್ಲ ಚರ್ಚ್ ಎಲ್ಲ ಕಳೆದುಕೊಂಡು ಸಾರುವುದಲ್ಲರಿ ಅನುಭವ ಮೊದಲು ಬೇಕು. ಹಲ್ಲೆಲೂಯಾ. ಯೇಸು ಕರ್ತನೊಂದಿಗೆ ಅನುಭವ ಇರುವಾಗ, ಯೇಸು ಕರ್ತನು ನಿಮಗೆ ಬಿಡುಗಡೆ ಕೊಟ್ಟು ರಕ್ಷಣೆ ಕೊಟ್ಟು ಪಾಪಗಳು ಶ್ರಮಿಸಿದ ಮೇಲೆ ನನಗೂ ಇದನ್ನು ಮಾಡಿದರಂತ ಅನುಭವ ಬಂದು ನಿಮ್ಮಲ್ಲಿ ಬರುವ ಬದಲಾವಣೆ, ನಿಮ್ಮಲ್ಲಿ ನೀವು ನೂತನ ಸೃಷ್ಟಿಯಾಗಿ ಹಳೆ ಸ್ವಭಾವಗಳೆಲ್ಲವನ್ನು ಬಿಸಾಕಿ ಬಿಟ್ಟು ನೂತನವಾಗಿ ಬದುಕಿ ಯೇಸು ಕರ್ತನಕ್ಕೆ ಸಾಕ್ಷಿಗಳಾಗಿ ಇರುತ್ತೀರಿ. ಆವಾಗ ನೀವು ಹಲ್ಲೆಲೂಯಾ ನಿಮ್ಮ ಹೊಸ ಜೀವನ ಬಲವಾದ ಸುವಾರ್ತೆ. ಹಲ್ಲೆಲೂಯಾ. ನಾನೆಲ್ಲ ಪಾಪಿಯಾಗಿದ್ದು ರಕ್ಷಣೆ ಹೊಂದಿದ ಮೇಲೇನೆ ನಮ್ಮ ಕುಟುಂಬದಲ್ಲಿಯೂ ನಮ್ಮ ಫ್ರೆಂಡ್ಸ್ ನೋಡಿದರು, ಇವನ ಇವತ್ತು ಸೇವೆ ಮಾಡ್ತಾ ಇದ್ದಾನೆ, ಇವನು ಇವತ್ತು ಪಾಸ್ಟರ್ ಆಗಿಬಿಟ್ಟಣ. ಈ ರೀತಿಯಲ್ಲಿ ಜನರಿಗೆ ಒಂದು ಸರ್ಪ್ರೈಸ್ ಬಂದಿತ್ತು. ನಾನು ದೀಪಾವಳಿ ಬಂದರೆ ಸಿನಿಮಾ ಥಿಯೇಟರಲ್ಲಿ ಮಾರ್ನಿಂಗ್ FS ಅಲ್ಲಿ ಕೂತಿರುತ್ತೇನೆ, ಉಪವಾಸದಲ್ಲಿ ಹೋಗಿ ಮುಂಚಾಳಿಂದ ಸಂಜೆ ಬೇರೆ ಕ್ರಿಕೆಟ್ ಮ್ಯಾಚ್ ಇದ್ರು ಆಡ್ತಾ ಇಲ್ವೇವು. ಜಗಳ ಬಂದರೆ ಹೆಜ್ಜೆ ಮೊದಲಿಡೋದು ನಾವೇ. ಎಲ್ಲ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಅದರಲ್ಲಿ ಕೈ ಹಾಕಿದೆ. ಇದೆಲ್ಲ ಜೀವನದಲ್ಲಿ ಇಷ್ಟ ಪ್ರಕಾರ ಬದುಕಿದ ಒಂದು ಕಾಲ. ಇರುವಾಗ ಮ್ಯೂಸಿಕ್ ಹುಚ್ಚುತನ, ಮ್ಯೂಸಿಕ್ ಮೇಲೆ ರಾತ್ರಿಯಿಂದ ಮುಂಚಾನಿಂದ ರಾತ್ರಿ ಬರೀ ಮನೆ ಹತ್ರ ಹೋಗೋದಕ್ಕೆ ಆಗಲ್ಲ, ಬೈಬರು ಆ ರೀತಿಯಲ್ಲಿ ಹಾಡುಗಳು ಓಡ್ತಾ ಇದ್ರು. ಹಾಡುಗಳಲ್ಲೇ ತೊಳುವುದು, ಹಾಡುಗಳಲ್ಲೇ ಮಲಗುವುದು. ಇದೆಲ್ಲ ಯೇಸು ಕರ್ತನ ನನ್ನ ಜೀವನದಲ್ಲಿ ಬಂದು, ಯೇಸು ಕರ್ತನ ಜೀವನದಲ್ಲಿ ಬಂದು ಎಲ್ಲವನ್ನು ಬದಲಾಯಿಸಿದ ಮೇಲೆ, ಮಾರ್ಗವು ಸತ್ಯವು ಜೀವವಾಗಿ ಬಂದ ಮೇಲೆ ಅದು ಬದಲಾಯಿತು. ನಾನು ಲೋಕದ ಮನುಷ್ಯನಾಗಿ ಬದುಕದೆ ದೇವರ ಮನುಷ್ಯನಾಗಿ ಬದುಕುವುದಕ್ಕೆ ಒಳ್ಳೆಯ ಸ್ವಭಾವಗಳು, ಕೋಪ ಎಲ್ಲ ಬಿಟ್ಟು ನಾನು ದೇವರಿಗಾಗಿ ಬದುಕುವುದಕ್ಕೆ ಪ್ರಾರಂಭಿಸುವಾಗ ಅದು ದೊಡ್ಡ ಸಾಕ್ಷಿ ಆಯಿತು. ಹಲ್ಲೆಲೂಯಾ. ಮನುಷ್ಯರು ನೋಡಿದರು ಎಷ್ಟು ಬದಲಾವಣೆ ಬಂದಿದ್ದ ಇವನಲ್ಲಿ, ಇವತ್ತು ಇದೆಲ್ಲ ಮಾಡುವುದಿಲ್ಲವೇ ಎಂದು ನಾವು ನಮ್ಮನ್ನು ಕ್ರಿಸ್ತೇಸುವಿನ ಸ್ವಭಾವಕ್ಕೆ ಹೋಲಿಕೆ ಆಗಿರುವ ಸ್ವಭಾವದಲ್ಲಿ ಬದುಕುವುದೇ ಸಾಕ್ಷಿ. ಈ ಸಾಕ್ಷಿಯೇ ಸುವಾರ್ತೆ. ಹಲ್ಲೆಲೂಯಾ. ನೀವು ಎಷ್ಟು ಬೈಬಲ್ ಕಾಲೇಜ್ ಓದಿದರು, ಎಷ್ಟು ನೀವು ಚರ್ಚಲ್ಲಿ ಬಂದು ನೀವು ಬೈಬಲನ್ನು ಓದಿಕೊಂಡು ಹೋದರು, ಸಾಕ್ಷಿ ಇಲ್ಲದೆ ನೀವು ಬದುಕಿದರೆ ನೀವು ಸುವಾರ್ತೆಯನ್ನು ಸಾರುವುದಕ್ಕೆ ಆಗಲ್ಲ. ಯು ಆರ್ ಅನ್ಫಿಟ್ ಟು ಪ್ರೀಚ್ ದ ಗಾಸ್ಪಲ್. ಇಲ್ಲಿ ಪೇತ್ರನು ಯೋಗನು ಸಾಕ್ಷಿಯಾಗಿದ್ದರಿಂದ ಅವನು ನೋಡ್ತಾನೆ, ಲಕ್ಷಕ್ಕೆ ನೋಡು, ಅವನ ಕಣ್ಣುಗಳಿಗೆ ಬೆಳ್ಳಿ ಬಂಗಾರ, ಬಟ್ ಅವನು ಹೇಳ್ತಾರೆ, ನನ್ನಲ್ಲಿ ಬದುಕುತ್ತಾ ಇರುವ ಯೇಸುವನ್ನು ನಿನಗೆ ಕೊಡುತ್ತೇನೆ. ನಾವು ನಮ್ಮಲ್ಲಿ ವಾಸವಾಗಿರುವ ಯೇಸುವನ್ನು ಇದಕ್ಕೆ ಹಂಚಿಕೊಡುವರಾಗಿರಬೇಕು. ನಿಮ್ಮ ಕಣ್ಣು ಮುಂದೆ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ನೀವು ಹೇಳಬೇಕು, ನನ್ನನ್ನು ಲಕ್ಷ್ಯವಿಟ್ಟು ನೋಡು, ನನಗೆ ಕೊಡುವುದಕ್ಕೆ ಹಣ ಇಲ್ಲ, ಬಟ್ ನಾನು ಯೇಸುವನ್ನು ಕೊಡುತ್ತೇನೆ. ಹಣ ಇದ್ರೆ ಹಣ ಕೊಡಿರಿ, ಬಟ್ ಹಿಂಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಕೆಲವರು ಹಣ ಇರುವವರು ಕೊಡದೆ ಇರ್ತಾರಲ್ಲ, ಅದು ತಪ್ಪು. ನಿಮಗೆ ಹಣ ಸಹಾಯ ಅಂತ ಯಾರಾದ್ರೂ ಬಂದು ನಿಮ್ಮ ಕೈಯಲ್ಲಿ ಹಣ ಇದ್ರೆ ಕೊಡಿ, ಅದು ತಪ್ಪಿಲ್ಲ. ಇಲ್ಲಿ ಬೇರೆ ಕತೆ. ಅದು ಒಂದು ವೇಳೆ ಊಟ ಇಲ್ಲಪ್ಪ, ನಾನು ಜೀವನ ಪೂರ್ತಿ ನೀನು ನಡೆಯುವುದಕ್ಕೂ ನೀನು ಭಿಕ್ಷೆ ಬೇಡಿ ಬದುಕಬೇಡ್ರಿ, ಒಳ್ಳೆಯ ಜೀವನವನ್ನು ದೇವರು ನಮ್ಮ ಮುಖಾಂತರ ಕೊಳ್ಳಗಿದ್ದಾರೆ ಎಂದು ಅಲ್ಲಿ ಭಿಕ್ಷೆ ಕೊಡದೆ ಯೇಸುವನ್ನು ಕೊಟ್ಟನು. ಹಲ್ಲೆಲೂಯಾ. ಯೇಸುವನ್ನು ಕೊಟ್ಟದರಿಂದ ಅವನ ಜೀವನವೇ ಬದಲಾಯಿತು. ಆಮೇಲೆ ಅವನು ಭಿಕ್ಷೆ ತಗೊಳ್ಳುವನಾಗಿ ಇಲ್ಲ. ಹಲ್ಲೆಲೂಯಾ. ತನ್ನ ಬದುಕನ್ನು ತಾನೇ ನೋಡಿಕೊಳ್ಳ ರೀತಿಯಲ್ಲಿ ದೇವರು ಅವನಿಗೆ ಒಂದು ನೂತನ ಜೀವನವನ್ನು ಕೊಟ್ಟಿದ್ದಾರೆ. ಹಂಗೆ ಇರುವಾಗ ಸುವಾರ್ತೆ, ನಾನು ಹೇಳ್ತೇನೆ, ಸುವಾರ್ತೆ ಸಾರು ಅಂದ್ರೆ ಅದು ಒಂದು ಕರ್ತವ್ಯ, ಅದು ಒಂದು ಓದಬೇಕು, ಹಿಂಗೆ ಮಾಡಬೇಕು ಎಲ್ಲ ಬೇಡ. ಸಿಂಪಲ್ ಆಗಿ ಬದುಕಿ ತೋರಿಸಿರಿ. ಯೇಸುವನ್ನು ನನ್ನ ಜೀವನದಲ್ಲಿ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡವರಲ್ಲಿ ದೇವರ ವಾಕ್ಯ, ದೇವರ ಪ್ರಭಾವ ಶಕ್ತಿ, ದೇವರ ಸ್ವಭಾವಗಳಿರಬೇಕು, ದೇವರ ಪ್ರೀತಿ ಇರಬೇಕು, ದೇವರ ಕ್ಷಮಾಪಣೆ ಇರಬೇಕು, ದೇವರ ನಮ್ರತೆ ಇರಬೇಕು. ದೇವರು ಇರುವುದರಿಂದ ನಿಮ್ಮಲ್ಲಿ ಸಂತೋಷವು, ಸಮಾಧಾನವು, ನಂಬಿಕೆಯು, ಸಂವೇದಮಯು ಇದೆಲ್ಲ ನಿಮ್ಮಲ್ಲಿ ಇದ್ರೆ ಮಾತ್ರ ನೀವು ದೇವರ ಜನರು, ಸಾಕ್ಷಿಗಳು, ನಿಮ್ಮ ಜೀವನ ಸುವಾರ್ತೆಯನ್ನು ಸಾರುವಂತದಾಗಿರುವುದು. ಇಲ್ಲಿ ಪೇತ್ರನು, ಇಲ್ಲಿ ಯೋಹಾನನು ಸಾಕ್ಷಿಗಳಾಗಿದ್ದು ದೇವರು ಹೇಳಿದ್ರು, ನೀನು ಹೋಗಿ ಸುವಾರ್ತೆಯನ್ನು ಸಾರು. ಹೌದು,
ಪವಿತ್ರಾತ್ಮನ ಕಳುಹಿಸ್ತೇನೆ, ಇದೆಲ್ಲ ಪಡ್ಕೊಂಡು ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಸಾಮಾನ್ಯ ಜನರು, ಬೆಸ್ತರಾಗಿರುವವರು, ಸತ್ಯವೇದದ ಗುರುಗಳ ಮುಂದೆ, ಬೋಧಿಸುವವರ ಮುಂದೆ, ವರ್ಷಗಟ್ಟಲೆ ಕೂತ್ಕೊಂಡು ಶಾಸ್ತ್ರಗಳನ್ನು ಓದಿದವರ ಮುಂದೆ, ಸಾಮಾನ್ಯವಾದ ಬೆಸ್ತರು, ಯೇಸುಕ್ರಿಸ್ತನ ಶಿಷ್ಯರು ನಿಂದು ಸುವಾರ್ತೆಯನ್ನು ಸಾರುತ್ತಾರೆ. ಶಕ್ತಿ ಪ್ರಕಟವಾಗದೆ ಕುಂಟನು ಎದ್ದು ನಡೆಯುತ್ತಾನೆ. ದೇವರು ಬಲಹೀನರನ್ನು ಆರಿಸಿಕೊಂಡಿದ್ದಾರೆ, ಬಲಿಷ್ಠರನ್ನು ಅಲ್ಲ. ಜ್ಞಾನಿಗಳನ್ನು ಆರಿಸಿಕೊಳ್ಳುವುದಿಲ್ಲ, ಮೂರ್ಖರನ್ನು ಆರಿಸಿಕೊಳ್ಳುತ್ತಾರೆ. ಹಂಗಾದ್ರೆ ಈ ಲೋಕದಲ್ಲಿರುವ ಜ್ಞಾನಿಗಳನ್ನು ನಾಚಿಕೆ ಪಡಿಸಬೇಕು. ಇರುವಾಗ ನಾವು ನಮ್ಮ ಜೀವನದಲ್ಲಿ ರಕ್ಷಕನಾಗಿರುವ ಯೇಸು ಕರ್ತನು ಯಾರಿಂದ ಅರ್ಥ ಮಾಡಿಕೊಳ್ಳಬೇಕು. ಆ ಪ್ರೀತಿ ಸ್ವರೂಪಿಯಾಗಿರುವ ದೇವರು ಸುವಾರ್ತೆಯನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ನಾವು ಇವತ್ತು ದೇವರ ಮಕ್ಕಳು, ನಮ್ಮ ಹಳೆಯ ಪಾಪಗಳೆಲ್ಲ ಸಲ್ಲಿಸಿದ್ದಾರೆ. ಇವತ್ತು ನಾವು ನೂತನ ಸೃಷ್ಟಿ, ನಮ್ಮಲ್ಲಿ ವಾಸವಾಗಿರುವ ಪವಿತ್ರ ಆತ್ಮನು, ನಾವು ದೇವಾಲಯ. ಹಾಗೆ ಇರುವಾಗ ಅದ್ಭುತಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವವಾಗಿ ನೀವು ಹೊಂದಿದ್ದೀರಿ. ಅದು ದೇವರು ನಿಮಗೆ ತೋರಿಸಿರುವ ಪ್ರೀತಿ. ಆಮೇಲೆ ನಿಮಗೆ ಒಂದು ದೊಡ್ಡ ಬಿಡುಗಡೆ ನಿಮಗೆ ಉಂಟಾಯಿತು. ಅದು ಏನಂದ್ರೆ ಅದ್ಭುತಗಳ ಮುಖಾಂತರ ಯೇಸು ಕರ್ತನು ಯಾರನ್ನು ನೀವು ತಿಳಿದುಕೊಂಡಿದ್ದೀರಿ, ರಕ್ಷಣೆ ಉಂಟಾಯಿತು, ಪಾಪ ಕ್ಷಮಾಪಣೆ ಉಂಟಾಯಿತು, ದೇವರ ಮಕ್ಕಳಾದಿರಿ. ಇವತ್ತು ನೀವು ಈ ಸುವಾರ್ತೆಯನ್ನು ಕ್ರಿಯೆಗಳ ಮುಖಾಂತರವು, ನಿಮ್ಮ ಒಳ್ಳೆ ಜೀವನ ಮುಖಾಂತರವು, ಸಾಕ್ಷಿಯುಳ್ಳ ಜೀವನ ಮುಖಾಂತರವು ನೀವು ಸಾರುವರಾಗಿರಬೇಕು ಎಂದು ದೇವರು ಬಯಸುತ್ತಾರೆ. ಅಲ್ಲಿ ಆ ಯೆರೂಸಲೇಮ್ ದೇವಾಲಯದಲ್ಲಿ ಅವನು ನಿಂತುಕೊಂಡು ಬಾಯೇ ಇಲ್ಲದೆ ಸುವಾರ್ತೆಯನ್ನು 2ನೇ ಸಾರಿ ಸಾರುತ್ತಾನೆ. 1ನೇ ಸಾರಿ ಪೇತ್ರನು ಸಾರುವಾಗ, ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬರುವಾಗ ಸಾರುವಾಗ 3,000 ಜನರು ರಕ್ಷಣೆ ಹೊಂದಿದರು. ಹಲ್ಲೆಲೂಯಾ. ಆಲಯ ಸಭೆಗಳು ಸ್ಥಾಪಿಸಲ್ಪಡುವುದನ್ನು, ಮನೆಗಳಲ್ಲಿ ಸಭೆಗಳು ಪ್ರಾರಂಭವಾಗುವುದನ್ನು ನಾವು ಅಲ್ಲಿ ನೋಡುತ್ತೇವೆ. ಒಂದೇ ಪ್ರಸಂಗದಲ್ಲಿ 3,000 ಪುರುಷರು, ಹೆಂಡತಿ, ಮಕ್ಕಳು ಎಲ್ಲ ಸೇರಿಸಿರಿ ಅಲ್ಲಿ ಬಂದು ಬಿಡುತ್ತೆ. ಒಂದು ಲೆಕ್ಕಾಚಾರ 8,000 ಜನರು. ಇವತ್ತು ನೀವು ನೋಡಿದರೆ ಈ ಸುವಾರ್ತೆಯನ್ನು 2ನೇ ಸಾರಿ ಅವನು ಸಾರುತ್ತಾನೆ. ಜನರೆಲ್ಲ ಅವರನ್ನು ಆಶ್ಚರ್ಯವಾಗಿ ಅವ್ರ ಮೇಲೆ ಸರ್ಪ್ರೈಸ್ ಆಗಿ ನೋಡ್ತಾರೆ. ಇವರ ಮುಖಾಂತರ ಅದ್ಭುತ ಕಾರ್ಯನ. ಮೊದಲನೇದಾಗಿ ಬರೀ ಪ್ರಸಂಗ, ಹಿಂಗೆ ಪ್ರಸಂಗ ಅಲ್ಲ, ತುಂಬಾ ವರ್ಷಗಟ್ಟಲೆ ಇಲ್ಲಿ ಕುಂಟನಾಗಿ ಕೂತಿದವನು ಎದ್ದು ನಡೆದು ಬಿಟ್ಟನು ಯೇಸುವಿನ ಹೆಸರಲ್ಲಿ. ಹಂಗೆ ಇರುವಾಗ ಕೇಳೋಣ ಇವರು ಏನು ಹೇಳುತ್ತಾರೆ ಎಂದು ಅಲ್ಲಿ ಜನರೆಲ್ಲ ಕೂಡಿ ಬಂದಿದ್ದಾರೆ. ಅಲ್ಲಿ ಒಂದು ಪ್ರಸಂಗ, ಒಂದು ಸುವಾರ್ತೆಯನ್ನು ಸಾರುತ್ತಾನೆ. ಅದನ್ನು ಓದ್ರಿ. ಸೊಲೊಮೋನನೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪಾಗಿ ಓಡಿ ಬಂದರು. ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನೋ? ನಾವು ಸ್ವಂತ ಶಕ್ತಿಯಿಂದಾಗಲಿ ದೇವಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದೆವೆಂದು ಭಾವಿಸಬೇಡಿರಿ. ನಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆ ಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ. ಮತ್ತು ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದ್ದೀರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ತಂದೆಯು, ಮಗನು, ಪವಿತ್ರ ಆತ್ಮನು ಕ್ರಿಯೆಯ ರಕ್ಷಣೆ. ಹಲ್ಲೆಲೂಯಾ. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾಗಿದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಯೇಸುವಿನ ಹೆಸರಿನಲ್ಲಿ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಸಹೋದರರೇ, ಅದಿರಲಿ, ನೀವು ಆ ಕಾರ್ಯವನ್ನು ತಿಳಿಯದೆ ಮಾಡಿದರೆಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು. ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲಾ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತನ್ನು ಹೀಗೆ ನೆರವೇರಿಸಿದನು. ಆದುದರಿಂದ ಇದು ದೇವರ ಸಂಕಲ್ಪ. ನಿಮ್ಮನ್ನು ನಮ್ಮನ್ನು ರಕ್ಷಿಸಬೇಕು ಎಂದು ಆದಾಮ ಅವ್ವ ಪಾಪ ಮಾಡಿ ದೇವರ ಮಹಿಮೆಯನ್ನು ಬಿಟ್ಟು ಬಿತ್ತು ಹೋಗುವಾಗಲೇ ಆದಿಕಾಂಡ ಅಧ್ಯಾಯ 3:15 ದೇವರು ವಾಗ್ದಾನ ಮಾಡುವುದನ್ನು ಅನುಸರಿಸಿ ಸ್ತ್ರೀಯ ಮಗನಾಗಿ ಯೇಸು ಕರ್ತನು ಈ ಲೋಕಕ್ಕೆ ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ಅವನು ನೋಡಿ ದೇವರು ಸಭಿಸಿ ಹೇಳಿದ ಏನು? ನಿನ್ನ
ಸಂಧಾನಕ್ಕೂ ನನ್ನ ಸಂಧಾನಕ್ಕೂ ಸೈತಾನೇ ಹಗೆತನ ಉಂಟು ಮಾಡುವೆನು. ನಿನ್ನ ಸಂತಾನವು ನನ್ನ ಸಂತಾನದ ಇಮ್ಮಡಿಯನ್ನು ಹಚ್ಚುವುದು, ನನ್ನ ಸಂತಾನ ನಿನ್ನ ಸಂತಾನದ ತಲೆಯನ್ನು ಚಚ್ಚುವುದು ಎಂದು ಹೇಳಿದರು. ಯೇಸು ಕರ್ತನ ಶಿಲುಬೆ ಮರಣೆ ಅದು ಇಮ್ಮಡಿಯನ್ನು ಕಚ್ಚುವುದು. ಮಾಡಿಕೊ. ಬಟ್ ನನ್ನ ಸಂತಾನವು, ನನ್ನ ಮಗನು ನಿನ್ನ ತಾಯಿಯನ್ನು ಶಿಲುಬೆಯಲ್ಲಿ ಚಚ್ಚಿ ನಿನಗೆ ಕೊನೆಗಾಣಿಸುವನು, ಮುಗಿಸಿಬಿಡುತ್ತಾನೆ. ಹಲ್ಲೆಲೂಯಾ. ಮರಣ ಪಾತಾಳಕ್ಕೆ ಒಂದು ಅಂತ್ಯ. ಅದನ್ನು ಅನುಸರಿಸಿ ಎಳೆದು ಬಂದಿದ್ದಾರೆ. ದೇವರ ಸಂಕಲ್ಪ. ನೀವು ಕೊಲ್ಲಿಸಿಬಿಟ್ರಿ ಅಂತ ನೀವು ಯೋಚನೆ ಮಾಡ್ತೀರಿ, ಬಟ್ ದೇವರ ಯೋಚನೆ ಅದು. ಹಲ್ಲೆಲೂಯಾ. ನಾವು ರಕ್ಷಣೆ ಹೊಂದಬೇಕು, ಅದು ದೇವರ ಯೋಜನೆ. ಹಲ್ಲೆಲೂಯಾ. ನೀವಾಗಿ ಯೇಸುವನ್ನು ಹುಡುಕಿ ಬಂದಿರಲಿಲ್ಲ, ನೀವು ಆರಿಸಲ್ಪಟ್ಟವರಾಗಿ ಇಲ್ಲಿ ಕೂತಿದಿರಲ್ಲ, ಅದು ದೇವರ ಸಂಕಲ್ಪವೇ ಹೊರತು ಬೇರೆ ಏನು. ಹಲ್ಲೆಲೂಯಾ. ಮುಂದೆ ಹೋದ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ನೋಡಿರಿ, ರಕ್ಷಕನ ತ್ಯಾಗ ಮತ್ತು ಪುನರುತ್ಥಾನವ ಪ್ರಬಲವಾದ ಸಂದೇಶ. ಇಲ್ಲಿ ಅವರು ಕೊಡ್ತಾ ಇರುವ ಸಂದೇಶ ಏನಂದ್ರೆ ಸಾಮಾನ್ಯವಾದ ಸಂದೇಶ ಇಲ್ಲ. ಯೇಸು ಕರ್ತನ ತ್ಯಾಗದ ಪ್ರೀತಿ, ಸ್ಯಾಕ್ರಿಫೈಸ್, ಅವರು ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಟ್ಟದು, ಅವರು ಪುನರುತ್ಥಾನ ಹೊಂದಿ 3 ದಿವಸ ಎದ್ದೇಳಿದು ಬಂದದು, ನಂಬುವವರಿಗೆ ರಕ್ಷಣೆಯು, ಪಾಪ ಕ್ಷಮಾಪಣೆಯು, ರಕ್ಷಣೆಯು, ನಿತ್ಯಜೀವ ಉಂಟಾಗುತ್ತದೆ ಎಂದು ಅಲ್ಲಿ ಸಾರುತ್ತಾರೆ. ಹಲ್ಲೆಲೂಯಾ. ನಿಮಗೆ ವಾಸಿ ಆಯಿತು, ಕುಂಟನೆ ಇವತ್ತು ನಡೆದನು, ಅಲ್ಲಿ ಮುಗಿದೋಗಿರಲಿಲ್ಲ ಕತೆ. ಅದಕ್ಕಿಂತ ಹೆಚ್ಚಾಗಿ ಶಾರೀರಿಕ ಬಿಡುಗಡೆ ಮಾತ್ರ ಅಲ್ಲ, ಆತ್ಮವಲ್ಲಿಯೂ ಬಿಡುಗಡೆ. ಪಾಪ ಮಾಡಿದಾಗ ಮೊದಲು ದೇವರು ಹೇಳಿದರು, ನೀನು ತಿಂದ ದಿವಸದಲ್ಲಿ, ಈ ಹಣ್ಣನ್ನು ತಿಂದ ದಿವಸದಲ್ಲಿ ಸಾಯ್ವಿ. ಬಟ್ ಅವರು ಅಲ್ಲಿ ಬದುಕ್ತಾ ಇದ್ರು. ಆಧ್ಯಾತ್ಮಿಕವಾಗಿ ಒಂದು ಮರಣ, ಮೊದಲೇ ಮರಣ. ದೇವರಿಗೂ ಮನುಷ್ಯನಿಗೂ ಇದ್ದ ಆ ಸಂಬಂಧ ಮುರಿದು ಹೋಯಿತು. ದೇವರು ಆತ್ಮಸ್ವರೂಪನು, ನಮ್ಮಲ್ಲಿ ಇರುವ ಆತ್ಮಗೂ ದೇವರಲ್ಲಿ ಇರುವ ಆತ್ಮಗೂ ಇರುವ ಸಂಬಂಧವೇ ಆತ್ಮಿಕ ಜೀವನ ಸಂಬಂಧ, ಸ್ಪಿರಿಚುವಾಲಿಟಿ. ಇವತ್ತು ಆತ್ಮಗಿರುವ ಸಂಬಂಧ ಮುರಿದೋಯಿತು. ಇರುವಾಗ ಯೇಸು ಕರ್ತನು ಬಂದು ಬಲಿಯಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಅವರ ಮರಣ ಹೊಂದಿ ಪಾದಾಳವನ್ನು ಜಯಿಸಿ ಅವರು ಬಂದ ಮೇಲೆ ಅವರು ಹೇಳ್ತಾರೆ, ಪವಿತ್ರ ಆತ್ಮನನ್ನು ನಿಮಗೆ ಕಳುಹಿಸುತ್ತೇನೆ. ಇರುವಾಗ ನಂಬುವರಿಗೆ ಈ ಸಂಬಂಧ ತಿರುಗ ಕಟ್ಟಲ್ಪಡಬೇಕಾದ್ರೆ ಪವಿತ್ರ ಆತ್ಮನು ಬರಬೇಕು. ಪವಿತ್ರ ಆತ್ಮನಲ್ಲಿ, ದೇವರ ಪವಿತ್ರ ಆತ್ಮನಿಗೂ ನಮ್ಮ ಪವಿತ್ರ ಆತ್ಮನಿಗೂ ಏನಾಗಬೇಕು? ಸಂಬಂಧ ಉಂಟಾಗಬೇಕು. ಆದರೆ ನೀವು ಇಲ್ಲಿ ನೋಡಿದರೆ, ಮೊದಲನೇದಾಗಿ ಈ ಸುವಾರ್ತೆಯನ್ನು ನೀವು ಕೇಳಿದ ಮೇಲೆ ನೀವೇನು ಮಾಡಬೇಕು? ಪಶ್ಚಾತ್ತಾಪ ಪಡಬೇಕು. ಅಲ್ಲಿ ಹೇಳ್ತಾನೆ, ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಇವರು ಪಾಪ ಕ್ಷಮಾಪಣೆ ಹೊಂದಬೇಕಾದರೆ ಪಶ್ಚಾತ್ತಾಪ ಪಟ್ಟು ಯೇಸು ಕರ್ತನು ಸ್ವಂತ ರಕ್ಷಕರಾಗಿ ತನ್ನ ಜೀವನದಲ್ಲಿ ಸ್ವೀಕರಿಸಿದರೆ ನಿಮಗೆ ರಕ್ಷಣೆಯು, ನಿತ್ಯ ಜೀವ ಉಂಟಾಗುತ್ತದೆ ಎಂದು ಅಲ್ಲಿ ನಿಂತು ಸಾರುತ್ತಾರೆ. ನೀವು ಯಾರನ್ನು ಶಿಲುಬೆಯಲ್ಲಿ ಹಾಕಿದರೋ ಅವರೇ ಲೋಕದ ರಕ್ಷಕನು ಎಂದು ಸುವಾರ್ತೆಯನ್ನು ಅಲ್ಲಿ ಪೇತ್ರನು, ಯೋಹನನು ಏನ್ ಮಾಡ್ತಾರೆ? ಸಾರುತ್ತಾರೆ. 4ನೇ ಅಧ್ಯಾಯ 1, 2, 3, 4 ವಾಕ್ಯಗಳು ಓದಿರಿ. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದಕ್ಕೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ಈ ವಾಕ್ಯವನ್ನು ಕೇಳಿದ 5,000 ಪುರುಷರು, ಅಂದ್ರೆ 5,000 ಹೆಂಗಸರು ಎಲ್ಲವನ್ನು ನಾವು ಲೆಕ್ಕಿಸಿ ನೋಡಿದ್ರೆ 10,000 ವರೆಗೆ ಬರುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ಇವರಲ್ಲಿ ಏನು ಆಯ್ತು ಅಂತ ನೋಡಿದ್ರೆ ಒಂದು ಅದ್ಭುತ ಕಾರ್ಯ. ದೇವರು ಕಟ್ಟಲೆ ಕೊಟ್ಟಿದ್ದಾರೆ ಸುವಾರ್ತೆನುಸಾರ. ನಾನು ಇವರಿಗೋಸ್ಕರ ಬಂದು ಪ್ರಾಣ ಕೊಟ್ಟಿದ್ದೇನೆ, ಜೀವಿತನಾಗಿ ಎದ್ದೇಳಿದು ಬಂದಿದ್ದೇನೆ. ನಂಬುವವರಿಗೆ ಪಾಪ ಕ್ಷಮಾಪಣೆ, ಪಶ್ಚಾತ್ತಾಪ ಪಡುವವರಿಗೆ ಪಾಪ ಕ್ಷಮಾಪಣೆ, ಅವರಲ್ಲಿ ಇರುವ ಎಲ್ಲ ಪಾಪಗಳನ್ನು ನಾನು ಕ್ಷಮಿಸಿಬಿಡುತ್ತೇನೆ, ನನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸ್ತೇನೆ. ಅವರಲ್ಲಿ ಪವಿತ್ರ ಆತ್ಮನ ಶಕ್ತಿ ಇಳಿದು ಬರುವುದು, ನನ್ನ ಮಕ್ಕಳಾಗಿ ಬದುಕುವರು. ಹಲ್ಲೆಲೂಯಾ. ಆಮೇಲೆ ಅವ್ರನ್ನ ನಡೆಸಿಕೊಂಡು ಹೋಗಿ ಕೊನೆಯ ತನಕ ನಾನು ನಡೆಸುವೇನು, ನಿತ್ಯ ಜೀವನದಲ್ಲಿ ಸೇರಿಸಿಕೊಳ್ಳುವೇನು. ಇದೆ ಸುವಾರ್ತೆ.
ಅವರಿಗೆ ನರಕದಂಡನೆ ಇಲ್ಲ, ನಿತ್ಯ ನರಕ ಇಲ್ಲ, ನ್ಯಾಯ ತೀರ್ಪು ಇಲ್ಲ. ಹಾಗೆ ಇರುವಾಗ ಮೊದಲನೇದಾಗಿ ಶಾರೀರದಲ್ಲಿ ಒಂದು ಬಿಡುಗಡೆ ಉಂಟಾಗುತ್ತದೆ, ಎರಡನೇದಾಗಿ ಆತ್ಮ ಅಲ್ಲಿ ಬಿಡುಗಡೆ ಉಂಟಾಗುತ್ತದೆ. ಹಲ್ಲೆಲೂಯ. ಆತ್ಮ ಅಲ್ಲಿ ಬಿಡುಗಡೆ ಉಂಟಾಗುತ್ತದೆ. ಅದೇ ನಾವು ಹೇಳ್ತೇವಲ್ಲ, ಪಾಪಗಳು ಕ್ಷಮಿಸಲ್ಪಡುವಾಗ, ದೇವರು ನಮ್ಮಲ್ಲಿ ಒಂದು ವಾಸವಾಗಿ ಇರುವಾಗ ನಾವು ಆತ್ಮೀಗರಾಗಿ, ಆತ್ಮೀಗ ಮನುಷ್ಯಾಗಿ ದೇವರೊಂದಿಗೆ ಸಂಬಂಧದಲ್ಲಿ ಬರುವವರಾಗಿ ನಾವು ಬದಲಾಗುತ್ತೇವೆ. ಹಲ್ಲೆಲೂಯ. ಆಮೇಲೆ ದೇವರು ಅವರು ನಡೆಸ್ತಾರೆ. ಪ್ರತಿಯೊಂದು ವಿಶ್ವಾಸಿಗಳನ್ನು ಪ್ರತ್ಯೇಕವಾಗಿ ದೇವರು ಆತ್ಮ ಮುಖಾಂತರ ನಡೆಸುವಂತವರಾಗಿರುತ್ತಾರೆ. ಹಲ್ಲೆಲೂಯ. ನಮ್ಮಲ್ಲಿ ಯಾರು ವಾಸವಾಗಿದ್ದಾರೆ? ದೇವರ ಆತ್ಮನು ವಾಸವಾಗಿದ್ದಾರೆ. ಹಲ್ಲೆಲೂಯ. ಇದೇ ನಿಜವಾದ ಸ್ವಾರ್ಥ. ಈ ಪವಿತ್ರ ಆತ್ಮನು ನಮ್ಮಲ್ಲಿ ಬರುವಾಗ ಮೊದಲನೇದಾಗಿ ನಿಮಗೆ ಶಾರೀರದಲ್ಲಿ ಒಂದು ಬಿಡುಗಡೆ, ಆತ್ಮದಲ್ಲಿ ಒಂದು ಬಿಡುಗಡೆ, ಇದೆಲ್ಲ ಹೊಂದಿ ಆಶೀರ್ವಾದ ಹೊಂದಿ ಬದುಕಿದರೆ ಸಾಕಲ್ಲ, ಸಾಕ್ಷಿಗಳಾಗಿ ನಾವು ಬದುಕುತ್ತೇವೆ. ನಮ್ಮಲ್ಲಿ ಆ ಪವಿತ್ರ ಆತ್ಮನು ಬಂದ ಮೇಲೆ ಯೇಸು ಕರ್ತನ ಸ್ವಭಾವದಲ್ಲಿ ಪ್ರೀತಿಸುವವರಾಗಿ, ಇದರನ್ನು ಶ್ರಮಿಸುವವರಾಗಿ, ನಮ್ರತೆ ಉಳ್ಳವರಾಗಿ, ವಿನಯ ಉಳ್ಳವರಾಗಿ, ದಯೆಕರುಣೆ ತೋರಿಸುವವರಾಗಿ, ನಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವವರಾಗಿ, ದೇವರ ಚಿತ್ತವನ್ನು ಮಾಡುವವರಾಗಿ, ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಟ್ಟವರಾಗಿ, ದೇವರ ಸ್ವಭಾವಗಳನ್ನು ಲೋಕಕ್ಕೆ ತೋರಿಸುವವರಾಗಿ, ಯೇಸುವನ್ನು ಲೋಕಕ್ಕೆ ಕೊಡುವವರಾಗಿ. ಹಲ್ಲೆಲೂಯ. ನೀವು ಬದುಕಿ ಮಾಡುವ ಪ್ರಾರ್ಥನೆಗೆ ಸದೂತ್ರ ಉಂಟು. ಹಲ್ಲೆಲೂಯ. ಯಾರಾದ್ರೂ ನಿಮ್ಮ ಕಣ್ಣು ಮುಂದೆ ಒಂದು ಕಷ್ಟ ಸಮಸ್ಯೆಯನ್ನು ಬಂದರೆ, ಹಣ ಇಲ್ಲದವರಿಗೆ ನೀವು ಹಣ ಕೊಡ್ತೀರಿ, ಅದು ಯೇಸುವನ್ನು ತೋರಿಸುವುದೇ. ರೋಗ ಕಷ್ಟವನ್ನು ಬಂದವರು ಸಭೆಗೆ ಕರ್ಕೊಂಡು ಬಂದ್ರಿ, ವಿಶ್ವಾಸಿಗಳಾಗಿರುವ ನೀವು, ಸೇವಕರಾಗಿರುವ ನಾವು ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ. ಹಲ್ಲೆಲೂಯ. ಒಂದು ವೇಳೆ ನಾವು ಬರಕಾಗದ ಸ್ಥಳಗಳಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರು ಕೂಡ ಬಿಡುಗಡೆ ಉಂಟಾಗುತ್ತದೆ. ಆದ್ರೂ ದೆವ್ವ ಕಾಟ ಇರೋದ್ರ ಮೇಲೆ ಕೈ ಹಾಕಿ ಬಿಡಬೇಡ್ರಿ. ಹಲ್ಲೆಲೂಯ. ಅದೆಲ್ಲ ನಿಮ್ಮಿಂದ ಆಗಲ್ಲ. ವರ ಹೊಂದಿದವರಿದ್ದರೆ ಅದು ನಡೀತಾ ಇರೋದ್ರಿಂದ ಕೆಲವೊಂದು ಕಾರ್ಯಗಳಲ್ಲಿ ನೀವು ಸಭೆಗೆ ತಿಳಿಸಿರಿ, ನಾವು ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯ. ಇರುವಾಗ ನಾವು ಎಲ್ಲಿ ಇದ್ದರೂ ಯೇಸು ಕರ್ತನಿಗೆ ಸಾಕ್ಷಿಯಾಗಿರಬೇಕು. ನಮ್ಮಲ್ಲಿ ದೊಡ್ಡದಾಗಿ ಕೊಡುವುದಕ್ಕೆ ಏನು ಇಲ್ಲದೆ ಇದ್ರೂ ಕೂಡ ಯೇಸು ಕರ್ತನನ್ನು ಕೊಡೋಕೆ ಆಗುತ್ತದೆ. ಹಲ್ಲೆಲೂಯ. ಯೇಸು ಕರ್ತನು ನಮ್ಮಲ್ಲಿ ಇರೋದ್ರಿಂದ ಯೇಸು ಕರ್ತನನ್ನು ಕೊಡುವಾಗ ಅವರಿಗೆ ಆಟೋಮೆಟಿಕ್ ಆಗಿ ಬಿಡುಗಡೆ ಆಗುತ್ತದೆ ಅಷ್ಟೇ. ಹಲ್ಲೆಲೂಯ. ನಿಮಗೆ ನೀವು ಕೊಡಬೇಕಾದ್ರೂ ಏನು ಈ ಲೋಕಕ್ಕೆ? ಯೇಸು ಕರ್ತನು, ಅದೇ ಸುವಾರ್ತೆ. ಹಲ್ಲೆಲೂಯ. ಸುವಾರ್ತೆಯನ್ನು ನಾವು ಹೆಚ್ಚಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ. ಅದೇನೋ ಒಂದು ಕರ್ತವ್ಯ, ಅದು ಸಭೆ ಪಾಲಕರು ಮಾಡಬೇಕು, ಸೇವಕರು ಮಾಡಬೇಕು ಅಂತ ಬಿಟ್ಬಿಡ್ತೇವೆ. ಎಲ್ಲ ವಿಶ್ವಾಸಿಗಳು ಅದನ್ನು ಮಾಡಬೇಕು. ಎಲ್ಲರ ಮೇಲೆ ಬಿದ್ದಿರುವ ಪ್ರೀತಿಯ ಕರ್ತವ್ಯ ಅದು. ಹಲ್ಲೆಲೂಯ. ಹಂಗೆ ಇರುವಾಗ ಇಲ್ಲಿ ಒಬ್ಬ ಮನುಷ್ಯನಿಗೆ ಬಿಡುಗಡೆ ಆಯ್ತು. ಎಷ್ಟು ಸಮಾಧಾನ, ಎಷ್ಟು ಸಂತೋಷ, ಎಷ್ಟು ದೇವರನ್ನು ಸ್ತುತಿಸ್ತಾನೆ. ಅವನ ಜೀವನದಲ್ಲಿ ಬಂದ ಒಂದು ಪರಿವರ್ತನೆ. ಹಾಗಾದ್ರೆ ಎಷ್ಟೋ ಜನರು ಇನ್ನು ಕತ್ತಲೆಯಲ್ಲಿಯೂ, ಬಂಧನದಲ್ಲಿಯೂ, ಕಷ್ಟದಲ್ಲಿಯೂ ಬದುಕುತ್ತಾ ಇದ್ದಾರೆ ಅಲ್ಲ. ನೀವು ಕಣ್ಣು ಕಾಣದೆ ಹೋಗ್ತಾ ಇದ್ದೀರಲ್ಲ. ಸುವಾರ್ತೆ ವಾರ ಎಷ್ಟು ಜನರು ನೀವು ಹೊಸ ಆತ್ಮಗಳನ್ನು ಕರ್ಕೊಂಡು ಬಂದಿದ್ದೀರಿ. ಅವ್ರು ಹೇಳಿದ್ರಲ್ಲ, ನಾಳೆ ಯೇಸು ಕರ್ತರು ಬಂದು ನಿಮ್ಮ ಹತ್ರ ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ? ನಾನು ಹೇಳ್ತೇನೆ, ರಕ್ಷಣೆ ದೇವರು ಮಾನವ ಕುಲಕ್ಕೆ ಕೊಟ್ಟಿರುವ ದೊಡ್ಡ ಒಂದು ಉಡುಗೊರೆ, ಅದು ಗಿಫ್ಟ್. ಅದನ್ನು ನೀವು ಉಚಿತವಾಗಿ ಪಡ್ಕೊಂಡಿದ್ದೀರಿ, ಉಚಿತವಾಗಿ ಕೊಡಿರಿ. ಫ್ರೆಂಡ್ಶಿಪ್ ಕಟ್ಟಾಗಿಬಿಡುತ್ತೆ, ಸಂಬಂಧಿಗರಾಗಲಿ ಹೋಗಿಬಿಡ್ತಾರೆ, ಅಯ್ಯೋ ಅವರೇನು ಅನ್ಕೊಳ್ತಾರೆ, ಇವರೇನು ಅನ್ಕೊಳ್ತಾರೆ ಮಾಡುವುದಲ್ಲೇ ಸ್ವಾರ್ಥ ಸಾರುವುದು. ನಿಮ್ಮನ್ನು ಬೇಡ ಅಂತ ಹೇಳಿದ್ರು ಕೂಡ ಅವರಿಗೆ ಸ್ವಾರ್ಥೆಯನ್ನು ಸಾರಿ. ಯಾಕಂದ್ರೆ ಇಟ್ಸ್ ಗುಡ್ ನ್ಯೂಸ್. ಅವರು ಅದನ್ನು ಸ್ವೀಕರಿಸಿದರೆ ಅವರಿಗೆ ಲಾಭ, ಸ್ವೀಕರಿಸಿ ಹೋದರೆ ಅವರಿಗೆ ನಷ್ಟ. ಅವರಿಗಾಗಿ ಕಣ್ಣೀರಾಗಿ ಅವ್ರ ಮೇಲೆ ನ್ಯಾಯ ತೀರ್ಪನ್ನು ಮಾಡದೆ, ಅವರನ್ನು ಟೀಕಿಸದೆ, ವಿಮರ್ಶನೆ ಮಾಡದೆ ಹೇಳಿಬಿಡಿ, ಅಪ್ಪ ನಿಮ್ಮನ್ನು ಇದು ಕಾಪಾಡುವುದು ನನ್ನಲ್ಲಿರುವ ಯೇಸುವನ್ನು ನಾನು ಕೊಡುತ್ತೇನೆ, ನಾನು ಚೆನ್ನಾಗಿ ಬದುಕುತ್ತೇನೆ, ಅದಕ್ಕೆ ಕಾರಣ ನನ್ನಲ್ಲಿರುವ ಯೇಸು ಕರ್ತನು, ಈ ರಕ್ಷಕನನ್ನು, ಈ ಜೀವನಾಯಕನನ್ನು ನಾನು ನಿನಗೆ ಕೊಡುತ್ತೇನೆ. ಕೊಟ್ಬಿಡಿ. ಯು ಆರ್ ಗಿವಿಂಗ್ ಎ ಗ್ರೇಟೆಸ್ಟ್ ಗಿಫ್ಟ್ ಟು ಯುವರ್ ಫ್ರೆಂಡ್. ಹಲ್ಲೆಲೂಯ. ಲೋಕದಲ್ಲಿರುವ ಶ್ರೇಷ್ಠವಾದ ಉಡುಗೊರೆಯನ್ನು, ದಾನವನ್ನು ನೀವು ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಸಂಬಂಧಿಕರಿಗೂ, ನಿಮ್ಮ ಪಟ್ಟಣಕ್ಕೂ, ನಿಮ್ಮ ರಾಜ್ಯಕ್ಕೂ, ನಿಮ್ಮ ದೇಶಕ್ಕೂ ಕೊಡ್ತೀರಿ. ಹಲ್ಲೆಲೂಯ. ಈ ಕಾಲದಲ್ಲಿ ಇರುವ ಎಷ್ಟೋ ಜನ ಕೈಲಿ ಮೊಬೈಲ್ ಉಂಟು. ಈ ಮೊಬೈಲಲ್ಲಿ ಅವರು ತಮ್ಮ ಬಗ್ಗೆ ರೀಲ್ಸ್ ಹಾಕಿಕೊಂಡು ತನ್ನ ಬಗ್ಗೆ ಹಾಕೋರು ಎಷ್ಟೋ ಜನರಿದ್ದಾರೆ. ಬಟ್ ಸುವಾರ್ತೆಯನ್ನು ಸಾರುವವರು ಇದ್ದಾರೆ, ವಾಕ್ಯವನ್ನು ಹಾಕೋರು ಇದ್ದಾರೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಕಾರ್ಯವನ್ನು ನಡೆಸುವಂತದ್ದಾಗಿರುತ್ತೆ.
ವಾಸು ಅಂಗಡಿಯಲ್ಲಿ ಕ್ಯಾಲೆಂಡರ್ ಹಾಕಿದ್ದಾನೆ. ನಾನು ಎಷ್ಟೋ ಸಾರಿ ಆ ಕ್ಯಾಲೆಂಡರ್ ಸೇವೆ ಅದು ಹೇಗೆ ಪ್ರಭಾವ ಬೀರುತ್ತೆ ಎಂದು ನಾನು ಸರಿ ವಿಶ್ವಾಸಿಗಳು ಮನೆಯಲ್ಲಿ ಓದುತ್ತಾರೆ ಎಂದು ಅನ್ಕೊಂಡು ಬಿಟ್ಟಿದ್ದೇನೆ. ಒಂದು ತಿಂಗಳಿಗೆ ಮುಂಚೆ ಒಂದು ಫೋನ್ ಬಂದಿತ್ತು. ಇಲ್ಲಿ ಇರುವ ಕ್ಲಿಯರ್ ರೆಡಿಮಿಯಾ ಏನೊಂದು ಹಾಸ್ಪಿಟಲ್, ಕ್ಲಿಯರ್ ಮೀಡಿಯಾ, ಆ ಹಾಸ್ಪಿಟಲ್ ಇಂದ ಒಂದು ಫೋನ್. ಅದರಲ್ಲಿರುವ ಒಂದು ಮೇನ್ ವ್ಯಕ್ತಿ, ಅವ್ರ ಗೊಳೆಗಳು ಅವರಿಗೆ, ಅವ್ರು ಫೋನ್ ಮಾಡಿ, ಪಾಸ್ಟರ್ ನೀವು ಎಲ್ಲಿಯವರು ಈ ಸುವಾರ್ತೆ ಎಲ್ಲಿ ಸಾರ್ತಾ ಇದ್ದೀರಿ, ತುಂಬ ಚೆನ್ನಾಗಿತ್ತು ನಿಮ್ಮ ಕ್ಯಾಲೆಂಡರ್, ನಾನು ನೋಡಿದೆ, ಅದರಲ್ಲಿ ಇರುವ ವಾಕ್ಯಗಳು ನನಗೆ ಸಂದೇಶವನ್ನು ಕೊಟ್ಟಿದೆ. ನಾನು ಕೇಳಿದೆ ಎಲ್ಲಿ ನೋಡಿದಿರಿ ಅಂತ ಹೇಳಿ. ನಿಮ್ಮ ಹೋಟೆಲ್ ಹೆಸರೇನು? ದೇಸಿ ರುಚಿಯಲ್ಲಿ ನಾನು ನೋಡಿದ್ದೇನೆ ಅಂತ ಹೇಳಿದ್ರು. ನಾನು ಕಿಚನಲ್ಲಿ ಅಡಿಗೆ ಮಾಡ್ತಾ ಇದ್ದೆ. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ದೇವರು ಹೆಂಗೆ ಕೆಲಸ ಮಾಡ್ತಾರೆ. ನೀವು ಹಾಕುವ ಬೀಜ ಅದು ವ್ಯರ್ಥವಾಗುವುದಿಲ್ಲ, ಎಲ್ಲಾದರೂ ಅದು ಬೆಳೆಯುತ್ತದೆ, ಫಲ ಕೊಡುತ್ತದೆ. ಹಲ್ಲೆಲೂಯ. ಯಾಕೆಂದ್ರೆ ಅಪ್ಪಲನು ಬಿತ್ತನು, ನಾವು ನೀರು ಹಾಕಿದ್ದೇವೆ. ಪೌಲನು ಹೇಳ್ತಾರೆ, ನಾವು ನೀರು ಹಾಕಿದ್ದೇವೆ, ದೇವರು ಬೆಳೆಸಿದರು. ಹಲ್ಲೆಲೂಯ. ಬಿತ್ತುವ ಕೆಲಸ ನಮ್ಮ ಕೆಲಸ ಅಷ್ಟೇ. ನೀವು ಅಪ್ರೀತಿಯ ಕಾರ್ಯ, ಅದು ಶುಭವಾರ್ತೆಯನ್ನು ಸಾರುವುದು ಪ್ರೀತಿಯ ಕಾರ್ಯ. ಅದನ್ನು ಸಾರಿರಿ, ಕುಟುಂಬಗಳ ರಕ್ಷಣೆ ಉಂಟಾಗುತ್ತದೆ, ಚೆನ್ನಾಗಿರ್ತಾರೆ, ಆಶೀರ್ವಾದ ಹೊಂದಿದವರು ಇರ್ತಾರೆ, ಬಿಡುಗಡೆ ಉಂಟಾಗುತ್ತದೆ, ರೋಗ ವಾಸಿ ಆಗುತ್ತೆ, ಸಾಲ ಸಮಸ್ಯೆಗಳು ತೀರಿ ಹೋಗುತ್ತೆ, ಸೈತಾನ ಬಂಧನಗಳು, ಶಾಪಗಳು, ಕಟ್ಟುಗಳು ಎಲ್ಲ ಬಿಚ್ಚಲ್ಪಡುವುದು, ಆರೋಗ್ಯ ಹೊಂದಿ ಬದುಕುವರು, ಜ್ಞಾನ ಬುದ್ಧಿ ಕೊರತೆ ಇರೋರಿಗೆ ಜ್ಞಾನ ಕೊಡ್ತಾರೆ, ದೇವರು ಕೆಲಸವನ್ನು ಆಶೀರ್ವದಿಸ್ತಾರೆ, ಕುಟುಂಬಗಳಿರುವ ಸಮಸ್ಯೆಗಳು, ಸಮಾಧಾನ ಕೊರತೆಗಳು, ಮುರಿದೋಗಿರೋ ಸಂಬಂಧಗಳು ಎಲ್ಲ ಸರಿಯಾಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಸಾಲಗಳನ್ನು ದೇವರು ತೀರಿಸಿಬಿಡುತ್ತಾರೆ, ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡ್ತಾರೆ. ನಾನು ಹೇಳುವುದು ಸ್ವಲ್ಪ ಕಾರ್ಯ, ಇನ್ನು ಎಷ್ಟೋ ಅದ್ಭುತಗಳು ಉಂಟು. ಹಲ್ಲೆಲೂಯ. ಇವೆ ಇರುವಾಗ ಎಲ್ಲ ನೀವು ಜನರಿಗೆ ತಿಳಿಸಬೇಕು, ಸುವಾರ್ತೆ ಸಾರುವುದು ಮುಖಾಂತರ. ಅದಕ್ಕೆ ನೀವು ಮಾಡಬೇಕಾದ್ರು ಕಟ್ಟಳೆಯನ್ನು ಹಿಂಬಾಲಿಸುವುದ ರೀತಿ, ಮೊದಲನೇದಾಗಿ ಪ್ರಾರ್ಥನೆ ಮಾಡಿ, ದೇವರ ಬಲದಿಂದ ವಾಕ್ಯವನ್ನು ಧ್ಯಾನಿಸಿ, ದೇವರ ಪವಿತ್ರಾತ್ಮನ ಬಲದಿಂದ ಕಣ್ಣೀರಾಕಿ ಆತ್ಮ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡಿ ನೀವು ಸುವಾರ್ತೆ ಸಾರುವಾಗ ಅವನು ಹೇಳಿದಲ್ಲ, ಪೇತ್ರನು ಆ ಯೋಹಾನನು ನನ್ನನ್ನು ಲಕ್ಷ್ಯವಿಟ್ಟು ನೋಡಿ ಎಂದು ಧೈರ್ಯವಾಗಿ ಹೇಳಿದನು. ಯಾಕಂದ್ರೆ ನನ್ನಲ್ಲಿ ವಾಸವಿರುವವರು ಯೇಸು ಕರ್ತನು. ಒಂದು ವೇಳೆ ಆ ಕುಂಟನಿಗೆ ಅದು ನೋಡಕ್ಕಾಗಲ್ಲ ಯಾರಂತೆ, ಅವನು ಬೇರೆ ಯೋಚನೆ ಮಾಡ್ತಾ ಇದ್ದಾನೆ. ಬಟ್ ಯೋಹಾನನು ಅಲ್ಲಿ ಪೇತ್ರನು ತನ್ನಲ್ಲಿದ್ದ ಯೇಸುವನ್ನು ಕೊಟ್ಟರು. ಅಲ್ಲಿ ಬಿಡುಗಡೆ ಉಂಟಾಯಿತು, ಅಲ್ಲಿ ರಕ್ಷಣೆ ಉಂಟಾಯಿತು. ಒಬ್ಬನಿಗೆ ಅಲ್ಲಿ ರಕ್ಷಣೆ ಉಂಟಾಯಿತು, ಒಬ್ಬನಿಗಲ್ಲಿ ಬಿಡುಗಡೆ ಆದ ಮುಖಾಂತರ ನೀವು ನೋಡಿದ್ರೆ ಪವಿತ್ರಾತ್ಮನ ಶಕ್ತಿಯನ್ನು 5,000 ಜನರಿಗೆ ಸುವಾರ್ತೆ ಸಾರಲ್ಪಟ್ಟರು. ಇವನಿಗೆ ಇದು ಹೆಂಗೆ ಆಯಿತು? ಯೇಸು ಕರ್ತನು ಯಾರು? ಲೋಕದ ರಕ್ಷಕನು. ಹಲ್ಲೆಲೂಯ. ಅವರೇ ಮರಣ ಹೊಂದಿ ಇವತ್ತು ಜೀವಿಸ್ತಾ ಇರುವ ಲೋಕದ ರಕ್ಷಕನು. ನನಗೂ ಬೇಕು, ನಾನೇನು ಮಾಡಬೇಕು? ಪಶ್ಚಾತ್ತಾಪ ಪಡಿರಿ, ಯೇಸು ಕರ್ತನು ಸ್ವಂತ ರಕ್ಷಣೆಯಾಗಿ ಸ್ವೀಕರಿಸಿರಿ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದು. ಹಾಗೆ ಅವರು ಸ್ವೀಕರಿಸುವಾಗ ಒಂದೇ ಪ್ರಸಂಗದಲ್ಲಿ 10,000 ಜನರು ರಕ್ಷಣೆ ಹೊಂದಿದರು. ಅದರಿಂದ ಹೇಳ್ತೇನೆ, ನೀವು ಮರಣವನ್ನು ನೋಡಿ ಹೆದರುವುದಕ್ಕೆ ಅವಶ್ಯಕತೆ ಇಲ್ಲ ರೀ. ವಿಶ್ವಾಸಿಗಳಾಗಿರುವ ನಮಗೆ ಮರಣ ಅಲ್ವಾ ಹಾಗೆ. ಹಲ್ಲೆಲೂಯ. ತಿಂದುಬಿಟ್ಟು ಪರಲೋಕದಲ್ಲಿ ಕೂತಿರುವೆವು. ಮರಣವನ್ನು ಬಾಗಿಲು ಹಾಕಿದರೆ ಸ್ವರ್ಗೀಯ ರಾಜ್ಯದಲ್ಲಿ ಪ್ರವೇಶ ಮಾಡುವ ದ್ವಾರ, ಬಾಗಿಲು, ಗೇಟ್ ನಮಗೆ. ಪೌಲ್ ಹೇಳ್ತಾನೆ, ಏನ್ ಹೇಳಿದನು? ಕ್ರಿಸ್ತು ನನಗೆ ಜೀವ, ಮರಣ ನನಗೆ ಲಾಭ. ಕ್ರಿಸ್ತು ನನಗೆ ಜೀವ, ಮರಣ. ನಾನು ದೇವರೊಂದಿಗೆ ಇರುವುದನ್ನೇ ಬಯಸುತ್ತೇನೆ, ನಿಮಗೋಸ್ಕರ ಈ ಲೋಕದಲ್ಲಿ ನಾನು ಬದುಕುತ್ತೇನೆ ಎಂದು ಹೇಳ್ತಾನೆ. ಇರುವಾಗ ಅವನು ಮರಣವನ್ನು ಬಯಸಿದ ಏನು ಗೊತ್ತಾ? ನಾನು ಮರಣ ಹೊಂದಿದರೆ ಯೇಸುವೊಂದಿಗೆ ಇರುವೆನು ನಿತ್ಯ ಕಾಲ. ಹಂಗ ಇರುವಾಗ ನಾವು ಒಂದು ಮರಣ ಪ್ಯಾಕೇಜ್ ನಮಗೂ ಕೊಡಪ್ಪ. ಯಾಕಂದ್ರೆ ನಾವು ಮರಣ ಆಲ್ರೆಡಿ ಹೊಂದಿ ಆಯ್ತು, ಯೇಸು ಕ್ರಿಸ್ತನಲ್ಲಿ ಮರಣ ಹೊಂದಿ ಇವತ್ತು ನಾವು ನೂತನ ಸೃಷ್ಟಿಯಾಗಿ ಬದುಕುತ್ತಾ ಇದ್ದೇವೆ. ಅಂತ್ಯ ಫಲ ನಿತ್ಯ ಜೀವ. ಹಲ್ಲೆಲೂಯ. ಆದುದರಿಂದ ನೀವು ಈ ದೇವರ ಮಕ್ಕಳಾಗಿ ಬದುಕಿರಿ. ಸುಮ್ಮನೆ ಎಲ್ಲದಲ್ಲಿಯೂ ಸೋಲು, ಕಷ್ಟ, ಸಮಸ್ಯೆ, ಅದು ಇದು ಏನ್ ನಡೀತಾ ಇಲ್ಲ. ನೀವು ಯಾರನ್ನು ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡು ಅರಸನ ಮಕ್ಕಳಾಗಿ, ರಾಜಕುಮಾರನಾಗಿ, ರಾಜಕುಮಾರ್ತಿಯಾಗಿ ನೀವು ಬದುಕಿದರೆ ನಿಮಗೂ ಆಶೀರ್ವಾದ,
ಅನೇಕರಿಗೆ ನಿಮ್ಮ ಮುಖಾಂತರ ರಕ್ಷಣೆ. ಆದ್ರಿಂದ ಇವತ್ತು ದೇವರು ಮಾತನಾಡಿದ್ದಾರೆ, ಜೀವ ನಾಯಕನು, ನನ್ನಲ್ಲಿ ಬೆಳ್ಳಿ ಬಂಗಾರ ಇಲ್ಲಪ್ಪ ಕೊಡುವುದಿಗೆ, ಬಟ್ ನಾನು ನಿಮಗೆ ನನ್ನಲ್ಲಿ ವಾಸವಾಗಿರುವ ಜೀವ ನಾಯಕನಾದ ಯೇಸುವನ್ನು ಕೊಡ್ತೇನೆ, ತಗೊಳ್ಳಿರಿ, ಕೊಡಿರಿ. ಅನೇಕರಿಗೆ ಆಶೀರ್ವಾದ, ನೀವು ಆಶೀರ್ವಾದ ನಿಧಿಯಾಗಿ ಬದುಕುವಿರಿ. ದೇವರು ನಿಮ್ಮ ಮುಖಾಂತರ ಅನೇಕರನ್ನು ರಕ್ಷಿಸಿ ಕಾಪಾಡೋಣ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ. ಪ್ರಾರ್ಥಿಸೋಣ ಬನ್ನಿ. ಮಹೋನ್ನತನು ಸರ್ವಶಕ್ತನೂ ಆಗಿರುವ ನಮ್ಮ ರಕ್ಷಕನು, ನಿತ್ಯ ಜೀವನ ಕಡೆ ನಮ್ಮನ್ನು ನಡೆಸಿಕೊಂಡು ಹೋಗುವ ನಮ್ಮ ದೇವರು ಆಗಿರುವ ಯೇಸು ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ಪವಿತ್ರಾತ್ಮನೇ, ಅಪ್ಪ ನೀವು ನಮ್ಮೊಂದಿಗೆ ಮಾತನಾಡಿದ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ರಾಜನೇ, ನಾವು ಅಪ್ಪ ಈ ನಮಗೆ ಕೊಡಲ್ಪಟ್ಟಿರುವ ಈ ಸತ್ಯ ವಾಕ್ಯಗಳನ್ನು ಅಪ್ಪ ನಾವು ಧ್ಯಾನಿಸಿ ಅದನ್ನು ನಾವು ಹಿಂಬಾಲಿಸಿ ನಡೆದು ಸಾಕ್ಷಿಗಳಾಗಿ ನಾವು ಬದುಕಿ ಸ್ವಾಮಿ, ನಾವು ಸುವಾರ್ತೆಯನ್ನು ಸಾರುವಾಗ ನಾವು ನಮಗೂ ಅನೇಕರಿಗೂ ಆಶೀರ್ವಾದ ನಿಧಿಯಾಗಿ ಇರುವೆವು ಎಂಬುದನ್ನು ತಿಳಿಸಿಕೊಟ್ಟ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ರಾಜ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಾರ ಇಲ್ಲಿ ಬಂದು ನಾವು ಸುವಾರ್ತೆಯನ್ನು ಕೇಳುತ್ತೇವೆ ಸ್ವಾಮಿ. ಅಪ್ಪ ಸುವಾರ್ತೆ ಎಂಬುದಾಗಿರುವ ಅಪ್ಪ ರಾಜನೇ ಯೇಸು ಸ್ವಾಮಿ ನಮಗೆ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಿಸಿದ್ರು. ಅಪ್ಪ ಅವರನ್ನು ನಂಬುವವರಿಗೆ ಬಿಡುಗಡೆ, ನಂಬುವವರಿಗೆ ರಕ್ಷಣೆ, ನಂಬುವವರಿಗೆ ನಿತ್ಯ ಜೀವ. ಅಪ್ಪ ಸ್ವಾಮಿ, ಈ ಲೋಕದಲ್ಲಿರುವ ಈ ಪಾಪದಿಂದ ನಮ್ಮನ್ನು ಬಿಡಿಸಿ ನಿತ್ಯ ಜೀವನ ಕಡೆ ನಡೆಸಿಕೊಂಡು ಹೋಗುವ ಈ ಸುವಾರ್ತೆಯನ್ನು ಸ್ವಾಮಿ ಪ್ರತಿ ವಾರ ನಾವು ಕೇಳಿ ಅನುಭವಿಸಿ ಅಪ್ಪ ಅದರಲ್ಲಿ ಬದುಕುವರಾಗಿರುವ ನಾವು ಸ್ವಾಮಿ ಈ ವಾಕ್ಯದಲ್ಲಿ ನೆಲೆಕೊಂಡು ನಿಂತು ಅದರಲ್ಲಿ ಬರೆಯಲ್ಪಟ್ಟಿರುವ ಕೊಟ್ಟಂತ ಪ್ರತಿಯೊಂದು ಅಪ್ಪಣೆಗಳನ್ನು ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆದು ಸ್ವಾಮಿ ಇದರವರೆಗೂ ಅಪ್ಪ ನಾವು ನಮ್ಮನ್ನಲ್ಲದೆ ನಮ್ಮಲ್ಲಿ ಇರುವ ಕ್ರಿಸ್ತುವನ್ನು ತೋರಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ ನನ್ನನ್ನು ನೋಡು, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನನ್ನ ರೋಗವನ್ನು ದೇವರು ವಾಸಿ ಮಾಡಿದ್ದಾರೆ, ನನ್ನ ಪಾಪವನ್ನು ದೇವರು ಕ್ಷಮಿಸಿದ್ದಾರೆ, ನಿನಗೂ ವಾಸಿ ಮಾಡುವರು, ನಿನ್ನನ್ನು ಕ್ಷಮಿಸುವರು, ನನ್ನ ನಿತ್ಯ ಜೀವನ ಕಡೆ ನಡೆಸ್ಕೊಂಡು ಹೋಗುತ್ತಾ ಇದ್ದಾರೆ, ನಾನು ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ, ನೀನು ಚಿಂತೆ ಮಾಡಬೇಡ, ನಿನಗೂ ನಿತ್ಯ ಜೀವ ಉಂಟು ಎಂಬ ಸುವಾರ್ತೆಯನ್ನು ನಾವು ಸಾಕ್ಷಿಗಳಾಗಿ ತೋರಿಸಲಿಕ್ಕೆ, ನಮ್ಮ ಸಾಕ್ಷಿ ಮುಖಾಂತರ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕಾಗಿ ಅಪ್ಪ ನಮ್ಮನ್ನು ಸೇವಕರಾಗಿರುವ ನಮ್ಮನ್ನು ರಾಜನೇ ವಿಶ್ವಾಸಿಗಳಾಗಿರುವ ಸಭೆಯನ್ನು ಸ್ವಾಮಿ ನಿಮ್ಮ ಪಾದದಲ್ಲಿ ಈ ದಿನ ಒಪ್ಪಿಸಿಕೊಡುತ್ತೇವೆ ರಾಜನೇ. ಈ ವಾಕ್ಯವನ್ನು ಈ ದಿನ ಕೇಳಿರುವ ಪ್ರತಿಯೊಬ್ಬರನ್ನು ಇನ್ನೊಂದು ಆವರ್ತಿ ನಿಮ್ಮ ಪ್ರೀತಿ ಹಸ್ತದೊಳಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಅಪ್ಪ ವಾಕ್ಯ ಕೇಳಿದ್ದೇನೆ ಸ್ವಾಮಿ, ಅದ್ರ ಪ್ರಕಾರ ನಾನೂ ಬದುಕಬೇಕಪ್ಪ, ನಾನು ಸುವಾರ್ತೆಯನ್ನು ನನ್ನ ಸಾಕ್ಷಿ ಮುಖಾಂತರ ಸಾರಬೇಕು ಸ್ವಾಮಿ. ನನ್ನ ಹಳೆಯ ಜೀವನವನ್ನು ದೇವರೇ ನೀವು ಕ್ಷಮಿಸಿ ನನಗೆ ನೂತನ ಜೀವನ ಕೊಟ್ಟ ಹಾಗೆ ನನ್ನ ಮಿತ್ರರು, ನನ್ನ ನೆಂಟರು, ನನ್ನ ಜೊತೆ ಕೆಲಸ ಮಾಡೋರು, ನನ್ನ ಜೊತೆ ಓದುವರು, ನಾನು ನೋಡುವರು, ನನ್ನ ಫ್ರೆಂಡ್ಸು, ಅಕ್ಕಪಕ್ಕದಲ್ಲಿ ಇರುವವರು ಎಲ್ಲರಿಗೂ ನಾನು ತಿಳಿಸಿಕೊಡುವ ಈ ಭಾಗ್ಯವನ್ನು ನನಗೆ ಕೊಡು ಸ್ವಾಮಿ ಎಂಬುದಾಗಿ ಒಪ್ಪಿಸಿಕೊಡುವ ಪ್ರತಿಯೊಬ್ಬರಿಗೂ ದೇವರು ಈ ದಿನ ವಿಶೇಷವಾಗಿ ಸುವಾರ್ತೆಯನ್ನು ಸಾರುವ ಅಭಿಷೇಕವನ್ನು, ಕೃಪೆಯನ್ನು, ದಯೆಯನ್ನು ದೇವರು ಕೊಡಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕೆಲವರು ನಾನು ಮಾತನಾಡೋಕ್ಕೆ ಆಗೋದಿಲ್ಲ, ನನಗೆ ಸತ್ಯವನ್ನು ತಿಳಿಸಿಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ದೇವರೇ ಸ್ವಾಮಿ ಈ ದಿನ ಅವರಿಗೆ ನೀವು ವಿಶೇಷ ಕೃಪೆಯನ್ನು ಕೊಡಿರಿ. ಅವರೇನು ಹೇಳಬೇಕಂತ ಅವಶ್ಯಕತೆ ಇಲ್ಲ, ಸಾಕ್ಷಿಗಳಾಗಿ ಬದುಕಿದ್ರೆ ಸಾಕು, ನನ್ನನ್ನು ನೋಡಿರಿ ಅಂತ ಹೇಳುವ ಹಾಗೆ ಅವರು ಸಾಕ್ಷಿಯಪ್ಪ ಎಲ್ಲಿ ಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಆ ಸಾಕ್ಷಿಯನ್ನು ನೋಡುವರು, ನಿನಗಿರುವ ದೇವರು ನನಗೂ ಬೇಕು, ನಿನ್ನ ಸಮಾಧಾನ ನನಗೂ ಬೇಕು ಅಂತ ಹೇಳಿ ಓಡಿ ಬರುವ ಹಾಗೆ ಸಹಾಯ ಮಾಡಪ್ಪ. ಹಂಗೆ ಬರುವಾಗ ಅನೇಕರು ನಮ್ಮ ವಿಶ್ವಾಸಿಗಳು, ಸಭೆ ಮಕ್ಕಳು ಅನೇಕರನ್ನು ಸಭೆಗೆ ಕರೆತರುವ ಆ ವಿಶೇಷ ಕೃಪೆಯನ್ನು ಮಕ್ಕಳಿಗೆ ಕೊಡು ಸ್ವಾಮಿ. ಹಂಗೆ ಸಭೆಯಲ್ಲಿ ಬರುವ ಪ್ರತಿಯೊಬ್ಬರು ಅಪ್ಪ ರಾಜ ನಿಮ್ಮ ಸತ್ಯವನ್ನು ತಿಳಿದುಕೊಳ್ಳುತ್ತೀರಾ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂದು ನಾವು ಓದುತ್ತೇವೆ ಸ್ವಾಮಿ. ಆ ವಾಕ್ಯ ಪ್ರಕಾರ ಸತ್ಯವನ್ನು ತಿಳಿದುಕೊಳ್ಳುವ ಪ್ರತಿಯೊಬ್ಬರು ಬಿಡುಗಡೆ ಹೊಂದಿ ನಿತ್ಯ ಜೀವನ ಮಕ್ಕಳಾಗಿ ನಡೆಯಲಿಕ್ಕೆ ದೇವರು ಸಹಾಯ ಮಾಡಬೇಕಾಗಿ ಒಪ್ಪಿಸಿಕೊಳ್ತೇನೆ ಅಪ್ಪ. ಹಂಗೆ ಮಾಡಲಿಕ್ಕೆ ನೀವು ಶಕ್ತನು, ಸರ್ವಶಕ್ತನು, ಈ ಲೋಕದ ರಕ್ಷಕನೂ ಆಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಪ್ರಾರ್ಥನೆ ಕೇಳಿ ಸದೋತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಈ ವಾರ, ಈ ತಿಂಗಳು ಮಕ್ಕಳಿಗೆ ಆಶೀರ್ವಾದವಾಗಿರಲಿ. ಮನೆಯನ್ನು, ಮಕ್ಕಳನ್ನು ನೀವು ಆಶೀರ್ವದಿಸಿ ಅಪ್ಪ. ಬೇಕಾಗಿರುವ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ನಡೆಸಪ್ಪ. ಓದಲಿಕ್ಕೆ ಇರುವ ಬೇಕಾಗಿರುವ ಜ್ಞಾನವನ್ನು ಮಕ್ಕಳಿಗೆ ಕೊಡಿರಿ. ಕೆಲಸ ಮಾಡಲಿಕ್ಕೆ ಬೇಕಾಗಿರುವ ಬಲವನ್ನು ಕೊಡಿರಿ. ಮನೆಯಲ್ಲೂ ಹೊರಗಡೆ ಎಲ್ಲಿ ಕೆಲಸ ಮಾಡಿದ್ರು ಅದಕ್ಕೆ ಬಲವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ನಡೆಸು ಸ್ವಾಮಿ. ಈ ವಾರ ಪೂರ್ತಿ ನಮ್ಮ ಮಕ್ಕಳಿಗೆ ಎಲ್ಲಿ ಹೋದ್ರು ಅಪ್ಪ
ಅಪ್ಪ ದೇವರೇ ಅವರ ಸಾಕ್ಷಿ ಒಂದು ಸುವಾರ್ತೆಯಾಗಿ ಇರಬೇಕಾಗಿ ಒಪ್ಪಿಸಿಕೊಡ್ತೇನೆ. ಹಂಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಜರೇನಾದ ಯೇಸುವಿನ ನಾಮದಲ್ಲಿ, ನಮ್ಮ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ಜೀವೋಳ್ಳ ತಂದೆಯೇ. ಆಮೆನ್, ಆಮೆನ್.